ಶಾಸ್ತ್ರಗಳ ಮೀರಿಸುವ ನಿಮ್ಮ ವಾಕ್ಯವೇ, ಸಕಲ ಶಾಸ್ತ್ರಗಳ ಮೀರಿಸುವ ನಿಮ್ಮ ವಾಕ್ಯವೇ, ಜ್ಞಾನವು ಶಕ್ತಿಯು ಕ್ರಿಸ್ತನಲ್ಲಿ ಇವೆ. ಜ್ಞಾನವು ಶಾಸ್ತ್ರಗಳ ಸಕಲ ಶಾಸ್ತ್ರಗಳ ಬನ್ನಿ.
ತೆಗ್ಬಿಡ್ಲ ಸ್ವಲ್ಪ ಡೋರ್ ಕ್ಲೋಸ್ ಮಾಡಿ. ಪ್ರೀತಿಯ ಸಹೋದರ ಸಹೋದರಿಯರೇ, ವಾಕ್ಯ ಭಾವಕ್ಕೆ ಹೋಗೋಣ. ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆಯೊಂದಿಗೆ ನಾವು ಉತ್ತಮವಾದ ವಾಕ್ಯವನ್ನು ಕಲಿಯೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮೆಲ್ಲರ ಪರಲೋಕ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆಲ್ಲ ಮಹಿಮೆಯೂ ಘನತೆಯೂ ಸ್ತೋತ್ರವು ಸಲ್ಲಲಿ ದೇವ. ಈ ಒಂದು ವೇಳೆಯಲ್ಲಿ ತಂದೆ ನಮ್ಮನ್ನೆಲ್ಲ ಒಂದು ಕುಟುಂಬವಾಗಿ ಸೇರಿಸಿ ನಿಮ್ಮ ವಾಕ್ಯವನ್ನು ಮತ್ತೆ ಕೇಳಲು ಮಾಡಿಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ಈ ಒಂದು ಆರಾಧನೆ ಸಮಯದಲ್ಲಿ ತಂದೆ ವಾಕ್ಯವನ್ನು ಹೇಳುವಂಥ ನನಗೆ ಪವಿತ್ರಾತ್ಮ ಶಕ್ತಿಯನ್ನು ದಯಪಾಲಿಸಿ ತಂದೆ. ಅದೇ ರೀತಿ ಇಲ್ಲಿ ನಡೆದಿರುವ ಎಲ್ಲ ಸಹೋದರ ಸಹೋದರಿಯರಿಗೂ ಹಾಗೂ ನೆಟ್ಟನ್ನು ವೀಕ್ಷಿಸಿರುವಂಥ ಎಲ್ಲ ಸಹೋದರ ಸಹೋದರಿಯರಿಗೂ ತಂದೆ ಈ ವಾಕ್ಯವನ್ನು ಗ್ರಹಿಸುವಂತೆ ಅವರಿಗೆ ಬೇಕಾದಂಥ ಪವಿತ್ರಾತ್ಮ ಶಕ್ತಿಯನ್ನು ದಯಪಾಲಿಸಿ ಎಂದು ಈ ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಸಮರ್ಪಿಸುತ್ತಿದ್ದೇವೆ ತಂದೆ, ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನ ಒಂದು ಅತ್ಯುತ್ತಮವಾದ ಅಂಶವನ್ನು ನಾವು ದೈವಗ್ರಂಥದಲ್ಲಿ ಓದ್ಕೊಳ್ಳೋಣ. ಅಂಶದ ಹೆಸರು ದೇವರ ಆಶೀರ್ವಾದ ಮತ್ತು ಮನುಷ್ಯನ ಅರ್ಹತೆ. ದೇವರ ಆಶೀರ್ವಾದ ಬೇಕಂದರೆ ಮನುಷ್ಯನಿಗೆ ಯಾವ ರೀತಿಯ ಅರ್ಹತೆಗಳು ಇರಬೇಕು? ದೇವರ ಆಶೀರ್ವಾದ ಅಂದಿದ ತಕ್ಷಣ ನಮಗೂ ನಿಮಗೂ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಬ್ಲೆಸ್ಸಿಂಗ್ಸ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಬ್ಲೆಸ್ಸಿಂಗ್ಸ್ ಇಲ್ಲದೆ ನಾವು ಯಾವ ಕೆಲಸ ಕಾರ್ಯಗಳನ್ನ ನಾವು ಮಾಡೋದಕ್ಕಾಗೋದಿಲ್ಲ. ದೇವರನ್ನ ನಂಬಿ ಬರೋದೇ ದೇವರ ಒಂದು ಆಶೀರ್ವಾದಕ್ಕೋಸ್ಕರ. ಆದರೆ ದೇವ್ರನ್ನ ನಾವು ಕೇಳಿದ ತಕ್ಷಣ ಆಶೀರ್ವಾದ ನಮಗೆ ಕೊಡ್ತಾರಾ? ಅದಕ್ಕೆ ಏನಾದ್ರು ಅರ್ಹತೆಗಳಿದೆಯಾ? ನೀವು ಸುಮಾರು ವಿಡಿಯೋಗಳನ್ನು ನೋಡ್ತಾ ಇರ್ತೀರಾ, ಸುಮಾರು ಸಭೆಗಳನ್ನು ನೋಡ್ತಾ ಇರ್ತೀರಾ. ಹೋಲಿ ಸ್ಪಿರಿಟ್ ಅನ್ನೋದು ನೀವು ಕೇಳಿರ್ತೀರಾ, ಪವಿತ್ರಾತ್ಮ ವರ. ಬ್ಲೆಸ್ಸಿಂಗ್ಸ್ ಅನ್ನೋ ಹೆಸರಲ್ಲಿ ಪವಿತ್ರಾತ್ಮ ಶಕ್ತಿ ನಿಮ್ಮ ಮೇಲೆ ನಾವು ಬರೆಸ್ತೀವಿ ಅಂತ ಸ್ವಲ್ಪ ಜನ ಬೋಧಕರು ಹೇಳ್ತಾರೆ. ಅಥವಾ ಆಲ್ರೆಡಿ ಈ ಸಭೆಯಲ್ಲಿ ಪವಿತ್ರಾತ್ಮ ಶಕ್ತಿ ತುಂಬಿದೆ ಅಂತ ಕೂಡ ಹೇಳ್ತಾರೆ. ನಿಮ್ಗೆ ಏನು ಬೇಕೋ ವರ ಕೇಳಿ ನನ್ನ ಕೈಲಿ ಕೊಡೋಕ್ಕೆ ಸಾಧ್ಯ ಅಂತ ಸ್ವತಃ ಬೋಧಕರೇ ಹೇಳ್ತಾರೆ. ವಿಪರ್ಯಾಸ ಅಂದರೆ, ಆಶೀರ್ವಾದ ಅಂದರೆ, ಬ್ಲೆಸ್ಸಿಂಗ್ಸ್ ಅಂದರೆ ಏನು? ಯಾರು ಕೊಡ್ತಾರೆ? ದೇವರು. ಅದಕ್ಕೆ ಬೇಕಾದಂಥ ಅರ್ಹತೆಗಳು ಏನಿದೆ? ದೈವಗ್ರಂಥದಲ್ಲಿ ಈ ಬ್ಲೆಸ್ಸಿಂಗ್ಸ್ ಬಗ್ಗೆ, ಆಶೀರ್ವಾದಗಳ ಬಗ್ಗೆ ಏನು ಹೇಳಿದ್ದಾರೆ? ಹಳೆ ಒಡಂಬಡಿಕೆ ಆಗಲಿ ಹೊಸ ಒಡಂಬಡಿಕೆ ಆಗಲಿ ಇದ್ದಂಥ ಆ ಒಂದು ದೈವ ಭಕ್ತರಿಗೆ ಯಾವ ರೀತಿ ಆಶೀರ್ವಾದಗಳು ಲಭಿಸಿದೆ? ಯಾವ ರೀತಿ ಕೆಲಸ ಮಾಡಿದ್ರೆ ಆಶೀರ್ವಾದ ಸಿಗುತ್ತೆ, ಅಥವಾ ಯಾವ ರೀತಿ ಕೆಲಸ ಮಾಡದೇ ಇದ್ರೂ ಆಶೀರ್ವಾದ ಸಿಗುತ್ತಾ? ಆಶೀರ್ವಾದ ಅಂದ್ರೇನು? ಹೋಲಿ ಸ್ಪಿರಿಟ್ ನಮ್ಮ ಮೇಲೆ ಬರೋದು ಅಂದ್ರೇನು? ಇದರ ಕನಿಷ್ಠ ಜ್ಞಾನ ಇಲ್ಲದೆ ಎಷ್ಟೊಂದು ಜನ ಸೇವಕರಾಗಲಿ ಬೋಧಕರಾಗಲಿ ಸ್ವಲ್ಪ ವಾಕ್ಯನ ತಿಳಿದ ತಕ್ಷಣ ಆಶೀರ್ವಾದನ ಕೊಡೋದು ಪ್ರಾರಂಭಿಸ್ತಾರೆ. ನೀವು ನೋಡಿದ್ದೀರಾ. ಅದು ಎಷ್ಟೊಂದು ಅನ್ಯ ಜನಗಳ ಮಧ್ಯೆ ಹಾಸ್ಯಕ್ಕೆ ಕೂಡ ಒಳಗಾಗಿದೆ. ಬೇರೆ 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 ರೀತಿಯ ಆಶೀರ್ವಾದಗಳಿದೆ. ಟಚ್ ಆಶೀರ್ವಾದ ಇದೆ, ಫೈರ್ ಆಶೀರ್ವಾದ ಇದೆ, ಹಾಡು, ಕುಣಿತ, ಡಾನ್ಸ್, ಈ ರೀತಿ ಆಶೀರ್ವಾದಗಳಿದೆ. ವಾಣಿಗಳಾಡೋದು, ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡೋದು,
ಮಿರಾಕಲ್ಸ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಆಶೀರ್ವಾದ ಕೊಡೋದು. ಈ ರೀತಿ ಪವಿತ್ರಾತ್ಮನ ಆ ಒಂದು ಶಕ್ತಿನ ತಮಗೆ ಇಷ್ಟ ಬಂದಂಥ ರೀತಿಯಲ್ಲಿ ಜನಗಳ ಮಧ್ಯೆ ಬೋಧನೆ ನಡೀತಾ ಇದೆ, ನಿಮ್ಗೆ ಗೊತ್ತಿದೆ. ಬಟ್ ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದೇ ಪುಸ್ತಕ, ಬೈಬಲ್ ಗ್ರಂಥ. ದೇವರು ಬರ್ಸ್ಕೊಟ್ರೆ ನಮಗೆ ಒಂದೇ ಗ್ರಂಥ. ಆ ಒಂದು ಗ್ರಂಥದಲ್ಲಿ ಬೇರೆ ಬೇರೆ ವಿಧ ವಿಧಗಳ ಈ ಬೋಧನೆ ಯಾವ ರೀತಿ ಬಂದಿದೆ, ತಾತ್ಪರ್ಯ ಒಂದೇ ಇರಬೇಕಲ್ಲ. ಹಾಗೆ ಈ ಅಭಿವೃದ್ಧಿಗೋಸ್ಕರ ಆಶೀರ್ವಾದ ಪಡೆಯೋದು, ಈ ಒಂದು ಪ್ರಗತಿಗೋಸ್ಕರ ಈ ಆಶೀರ್ವಾದ, ಬ್ಲೆಸ್ಸಿಂಗ್ಸ್ ಇದು ನಡೀತಾನೆ ಇದೆ, ಎಕ್ಸೆಟ್ರಾ ನಡೀತಾನೆ ಇದೆ. ಇನ್ನೊಂದು ಕಡೆ ಏನು ಮಾಡ್ತಿದ್ದಾರೆ ಗೊತ್ತಾ, ಇದೇ ಒಂದು ಬ್ಲೆಸ್ಸಿಂಗ್ಸ್ ವಿಡಿಯೋನ ಕ್ಲಿಪ್ಪಿಂಗ್ನ ತೊಗೊಂಡು ಅದನ್ನು ಒಂದು ಕಾಮಿಡಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ಯೂಟ್ಯೂಬಲ್ಲಿ ಹಾಸ್ಯಕ್ಕೋಸ್ಕರ ಬಿಡ್ತಾ ಇದ್ದಾರೆ. ಯೂಟ್ಯೂಬ್ ರೇಟಿಂಗ್ಗೋಸ್ಕರ, ಯೂಟ್ಯೂಬ್ ವ್ಯೂವರ್ಸ್ಗೋಸ್ಕರ, ಸಬ್ಸ್ಕ್ರೈಬ್ಸ್ಗೋಸ್ಕರ. ಈ ಸಭೆಯಲ್ಲಿ ನಡೀತಕ್ಕಂಥ ಈ ಆಶೀರ್ವಾದ ಕಾರ್ಯಕ್ರಮಗಳೇನಿದೆ, ಸ್ವಸ್ಥತಾ ಕಾರ್ಯಕ್ರಮಗಳೇನಿದೆ, ಇದಕ್ಕೆಲ್ಲ ಒಂದು ಕಾಮಿಡಿ ಕ್ಲಿಪ್ಪಿಂಗ್ಸ್ನ ಅಟ್ಯಾಚ್ ಮಾಡಿ ಅದರ ಒಂದು ಕಾಮಿಡಿ ಶೋ ಥರ ಮಾಡ್ತಾ ಇದ್ದಾರೆ. ಇದು ಸರಿನಾ? ಇದು ಮಾಡ್ತಾ ಇರೋದು ಇದು ಎಂಜಾಯ್ ಮಾಡೋವಂಥ ಪ್ರೋಗ್ರಾಮ್. ಅದು ಒಂದು ಬ್ಲೆಸ್ಸಿಂಗ್ಸ್ ಅನ್ನೋದು, ಆಶೀರ್ವಾದ ಅನ್ನೋದು, ಹೋಲಿ ಸ್ಪಿರಿಟ್ ಅನ್ನೋದು ಎಂಜಾಯ್ ಮಾಡೋದಕ್ಕೋಸ್ಕರ, ಜನ ಎಂಜಾಯ್ ಮಾಡಲಿಕ್ಕೋಸ್ಕರ ಯೂಟ್ಯೂಬಲ್ಲಿ ಮಾಡಿಬಿಡುವಂಥದ್ದು. ಇದು ಸ್ವಲ್ಪ ಜನ ಬುದ್ಧಿ ಇಲ್ಲದೆ ಜನ ಫೇಕ್ ಉಪದೇಶಗಳನ್ನ ಕೊಟ್ಟು, ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು ಆಶೀರ್ವಾದ ಮಾಡ್ತಿದ್ದಾರೆ. ಸತ್ಯ ತಿಳಿದಿರೋ ಜನ ಕೂಡ, ಕ್ರೈಸ್ತರಾದವರು, ಆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಅದಕ್ಕೆ ಕಾಮಿಡಿ ಕ್ಲಿಪ್ಸ್ನ ಅಟ್ಯಾಚ್ ಮಾಡಿ ಅದನ್ನು ಒಂದು ಕಡೆ ಬಿಡ್ತಾ ಇದ್ದಾರೆ. ಸೊ ಇದು ಎಂಜಾಯ್ ಮಾಡೋವಂಥ ಸಬ್ಜೆಕ್ಟಾ? ಇದು ಎಂಟರ್ಟೈನ್ಮೆಂಟ್ಗೋಸ್ಕರ ಯೂಸ್ ಮಾಡೋವಂಥ ಸಬ್ಜೆಕ್ಟಾ ಈ ಹೋಲಿ ಸ್ಪಿರಿಟ್ನ? ತುಂಬ ತಪ್ಪು ಸ್ನೇಹಿತರೆ. ಹಾಗಾಗಿ ಈ ಒಂದು ವೀಡಿಯೋಸ್ ನೋಡ್ತಾ ನೋಡ್ತಾ ನೀವು ನೋಡಿರ್ತಾರೆ ಕಾಮೆಂಟ್ಸ್ ಎಲ್ಲ ತುಂಬ ಅಬ್ಯೂಸ್ ವರ್ಡ್ಸು, ಕರ್ಸ್ ವರ್ಡ್ಸ್ ಎಲ್ಲ ಬರ್ತಾ ಇರುತ್ತೆ, ಒಂಥರ ಕೋರ್ಸ್ ಜೋಕ್ಸ್ ಎಲ್ಲ ಬರ್ತಾ ಇರುತ್ತೆ. ಇದೆಲ್ಲ ಬೈಬಲ್ ಓದೋರಿಗೆ ಸೀಮಿತ ಅಲ್ಲ. ದಿಸ್ ನಾಟ್ ಫಾರ್ ಬೈಬಲ್ ರೀಡರ್ಸ್. ನಿಜವಾಗ್ಲೂ ಬೈಬಲ್ನ ಓದೋರು ಆ ರೀತಿ ಕಾಮೆಂಟ್ನ ಮಾಡೋದಿಲ್ಲ, ಆ ರೀತಿ ಕ್ಲಿಪ್ಪಿಂಗ್ಸ್ನ ಕೂಡ ಮಾಡಿ ವಿಡಿಯೋನಲ್ಲಿ ಬಿಡೋದಿಲ್ಲ. ಅದನ್ನು ನೋಡಿ ನಾವು ನಗೋದು ಇಲ್ಲ. ಸಾಮಾನ್ಯವಾಗಿ ನಮ್ಮಲ್ಲೂ ಕೂಡ ಸ್ವಲ್ಪ ಜನ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿ ನಗ್ತಾ ಇರ್ತಾರೆ ಎಂಟರ್ಟೈನ್ಮೆಂಟ್ಗೋಸ್ಕರ. ನಿಜವಾಗ್ಲೂ ನಾವು ಥಿಂಕ್ ಮಾಡಿದ್ರೆ, ನಾವು ಬೈಬಲ್ನ ಸ್ಟಡಿ ಮಾಡಿದ್ರೆ ನಮ್ಗೆ ನಗು ಬರುತ್ತಾ, ಕೋಪ ಬರುತ್ತಾ? ಕೋಪ ಬರಬೇಕು, ನಮಗೆ ಸೀರಿಯಸ್ನೆಸ್ ಇರಬೇಕು. ಬಟ್ ನಾವು ಗೊತ್ತಿಲ್ಲದೇ ಒಳಗಡೆ ಸೈತಾನ ನಮ್ಮನ್ನು ಏನು ಮಾಡ್ತಿರ್ತಾನೆ, ನಗಿಸ್ತಾ ಇರ್ತಾನೆ. ಅಲ್ಲಿ ಯಾರೋ ಫೇಕ್ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದ್ದಾರೆ, ಅದಕ್ಕೊಬ್ಬ ಫೇಕ್ ಕಾಮಿಡಿಯಾಗಿ ಒಂದು ಕ್ಲಿಪ್ಪಿಂಗ್ಸ್ ಹಾಕ್ತಾ ಇದ್ದಾರೆ. ನಮ್ಮಂಥವ್ರು ಅದನ್ನು ನೋಡಿ ನಗುತ್ತಾ ಇರ್ತೀವಿ. ಈ ಎಂಟರ್ಟೈನ್ಮೆಂಟ್ಗೋಸ್ಕರ ಕ್ಲಿಪ್ಪಿಂಗ್ಸ್ನ ಯೂಸ್ ಮಾಡೋದು, ಒಂದು ಕಾಮಿಡಿಗೋಸ್ಕರ ನಾವು ನೋಡಿ ನಗೋದು, ಇದು ಸರಿನಾ? ಹಾಗೆ ನಾವು ನಿಜವಾದ ಆಶೀರ್ವಾದ ಮನುಷ್ಯರಿಗೆ ಗೋಸ್ಕರನೇ ದೇವರು ಕೊಡ್ತಾ ಇರೋದು ಆಶೀರ್ವಾದ. ಈ ಸೃಷ್ಟಿ ಕಾರ್ಯಕ್ರಮ ಮಾಡಿರೋದೇ ನಮಗೋಸ್ಕರ. ಈ ಅಭಿವೃದ್ಧಿ ಹೊಂದಿ ಅಂತ ಹೇಳಿರೋದೇ ತಂದೆಯಾದ ದೇವರು ಯಾರಿಗೆ? ನಮಗೋಸ್ಕರ. ಈಗ ತಂದೆಯಾದ ದೇವರೇ ಅಭಿವೃದ್ಧಿ ಹೊಂದಿ ಅಂತ ಹೇಳಿ ಪ್ರಕೃತಿನಲ್ಲಿ ಇರ್ತಕ್ಕಂಥದ್ದೆಲ್ಲ ಕೊಟ್ಟಿರ್ಬೇಕಾದ್ರೆ ಇನ್ನು ಆಶೀರ್ವಾದ ಯಾರಿಗೆ? ನಮಗೇನೆ. ಆದರೆ ಅದಕ್ಕೊಂದು ಅರ್ಹತೆ ಬೇಕು. ನೀವು ದೈವಗ್ರಂಥದಲ್ಲಿ ನೋಡೋದಾದರೆ ಆಶೀರ್ವಾದ ಸುಮಾರು ಜನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅಬ್ರಹಾಂ ಕೊಟ್ಟಿದ್ದಾರೆ, ಅವ್ರ ಮಗ ಇಸಾಕನ್ ಕೊಟ್ಟಿದ್ದಾರೆ, ಯಾಕೋಬನ್ ಕೊಟ್ಟಿದ್ದಾರೆ, ಯೋಸೆಫ ಗೊತ್ತು ನಿಮಗೆ, ಯಾಕೋಬನ 11ನೇ ಮಗ ಯೋಸೆಫ, ಅವನಿಗೂ ಕೊಟ್ಟಿದ್ದಾರೆ. ಯಾವ ರೀತಿ ಕೊಟ್ಟಿದ್ದಾರೆ ಓದ್ಕೊಂಬೋಣ ಬನ್ನಿ. ಆದಿಕಾಂಡ 24ನೇ ಅಧ್ಯಾಯ 1ನೇ ವಚನ. ಆದಿಕಾಂಡ 24ನೇ ಅಧ್ಯಾಯ 1ನೇ ವಚನ. ಜೆನೆಸಿಸ್ 24 ಚಾಪ್ಟರ್ ವರ್ಸ್ 1. ಅಬ್ರಹಾಮನು ಬಹುದಿನದ ವೃದ್ಧನಾದನು, ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿ ಪಡಿಸಿದ್ದನು. ಆಲ್ರೆಡಿ ಪಾಸ್ಟ್ ಅದು, ಪಡಿಸಿದ್ದ. ಯಾವುದರಲ್ಲಿ? 1ರಲ್ಲಿ 2ರಲ್ಲಿ ಅಲ್ಲ, ಸಕಲ ವಿಷಯಗಳಲ್ಲಿ. ಅಂದರೆ ಎಲ್ಲ ವಿಷಯಗಳಲ್ಲಿ ಅವನಲ್ಲಿ ಯಾವುದು ತಪ್ಪೇ ಇಲ್ಲ.
ಹಾಗೆ ಆಶೀರ್ವಾದ ಅನ್ನೋದು ಸುಮ್ಮನೆ ಯಾವುದೋ ಒಂದು ಕೋರಿಕೆಗೋಸ್ಕರ, ನೀವು ಈ ಕಾಲದಲ್ಲಿ ನೋಡಿರ್ತೀರ, ಯಾವುದೋ ಒಂದು ಸೀಟ್ಗೋಸ್ಕರ ಪ್ರೇಯರ್ ಮಾಡೋಕ್ಕೆ ಹೇಳ್ತಾರೆ ಪಾಸ್ಟರ್ಸ್ನ, ಯಾವುದೋ ಒಂದು ಎಕ್ಸಾಮ್ಗೋಸ್ಕರ, ಯಾವುದೋ ಒಂದು ಕ್ರೀಡೆನಲ್ಲಿ ನಾವು ಗೆಲ್ಲೋದಕ್ಕೋಸ್ಕರ, ಯಾವುದೋ ಒಂದು ರೋಗದಲ್ಲಿ ನಾವು ಗೆದ್ದು ಬರೋದಕ್ಕೋಸ್ಕರ, ರೋಗಕ್ಕೋಸ್ಕರ, ಯಾವುದೋ ಒಂದು ಅಭಿವೃದ್ಧಿ ಡೆವಲಪ್ಮೆಂಟ್ ಸೈಟ್ ಪರ್ಚೇಸ್ಗೋಸ್ಕರ, ಮನೆ ಕಟ್ಟೋ ವಿಷಯಕ್ಕೆ, ಈ ರೀತಿ ಎಲ್ಲ ನಮಗೆ ಆಶೀರ್ವಾದ ಕೊಡಿ ಅಂತ ಕೇಳ್ತಾರೆ. ಅಬ್ರಹಾಮನಿಗೆ ಯಾವ ರೀತಿ ಆಶೀರ್ವಾದ ಕೊಟ್ಟಿದ್ದಾರೆ? ಪರ್ಟಿಕ್ಯುಲರ್ ಇಂಥ ವಿಷಯಕ್ಕೆ ಅಂತ ಕೊಟ್ಟಿದ್ದಾರೆ? ಸಕಲ ವಿಷಯಗಳಲ್ಲಿ ಆಲ್ರೆಡಿ ತಂದೆಯ ದೇವರು ಅವನನ್ನು ಅಭಿವೃದ್ಧಿ ಪಡಿಸಿದ್ದರು. ಯಾಕಂದರೆ ಅವನು ನೀತಿವಂತನ ಹೆಸರು ಪಡ್ಕೊಂಡಿದ್ದ. ಹಾಗಾಗಿನೇ ಯಾವುದೋ ಊರಿನಲ್ಲಿದ್ದಂಥ ಆ ವ್ಯಕ್ತಿನ ಅಲ್ಲಿಂದ ಒಂದು 2400 2500 ಕಿಲೋಮೀಟ್ರು ಗಟ್ಟಲೆ ಬೇರೆ ದೇಶಕ್ಕೆ ಕರ್ಕೊಂಡ್ಬಿಟ್ರು ತಂದೆಯಾದ ದೇವರು. ತಂದೆಯಾದ ದೇವರು ಏನು ಹೇಳಿದ್ರು ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತಿದ್ದ. ತಂದೆಯಾದ ದೇವ್ರಿಗೆ ಅದು ಒಂದೇ ಖುಷಿ. ತುಂಬ ಕಡೆ ಹೇಳಿದ್ದಾರೆ, ನನ್ನ ಆಜ್ಞೆಯನ್ನು ಪಾಲನೆ ಮಾಡೋವನೇ ನನಗೆ ಸೇವಕನಾಗಿರ್ತಾನೆ, ನನಗೆ ಇಷ್ಟವಾಗಿರ್ತಾನೆ, ವಿಧೇಯತೆ ಇರಬೇಕು, ನನ್ನ ಮಾತನ್ನು ಅವನು ಪರಿಪಾಲನೆ ಮಾಡಬೇಕು. ನೆಕ್ಸ್ಟು ಅವನ ಭಕ್ತಿ ಭಾವ ಎಲ್ಲ, ಅವನ ಆರಾಧನೆ ಎಲ್ಲ, ನನ್ನ ಮಾತನ್ನು ಅವನು ಫಾಲೋ ಮಾಡಬೇಕು. ಹಾಗಾಗಿ ಅಬ್ರಹಾಮ ತಂದೆಯ ದೇವ್ರ ಮಾತನ್ನು ಕೇಳಿದ್ರಿಂದ ಸಕಲ ವಿಷಯಗಳಲ್ಲಿ ದೇವರು ಅವನಿಗೆ ಅಭಿವೃದ್ಧಿ ಆಗೋ ಥರ ಆಶೀರ್ವಾದ ಮಾಡಿಬಿಟ್ರು. ಇನ್ನು ಇಸಾಕನ್ನು ತೊಗೊಂಡ್ರಿ, ಅದೇ ಆದಿಕಾಂಡ 26ನೇ ಅಧ್ಯಾಯ 12ನೇ ವಚನ. ಅಬ್ರಹಾಮನ ಮಗ ಈಸಾಕನು ಆ ದೇಶದಲ್ಲಿ 26ನೇ ಅಧ್ಯಾಯ 12ನೇ ವಚನ. ಓದಿ. ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ನೋಡಿ, ಅವನಿಗೆ 100ರಷ್ಟು ಆಸ್ತಿ, ಎಲ್ಲ ವಿಷಯದಲ್ಲೂ ಅಭಿವೃದ್ಧಿ. ಯಾಕೆ ಇಸಾಕನಿಗೆ ಅಷ್ಟೊಂದು ಬ್ಲೆಸ್ಸಿಂಗ್ಸ್ ತಂದೆಯ ದೇವರು ಕೊಟ್ಟಿದ್ದಾರೆ, ಆಶೀರ್ವಾದ ಕೊಟ್ಟಿದ್ದಾರೆ? ಯಾಕಂದ್ರೆ ಅವನು ಕೂಡ ಅಬ್ರಹಾಮನ ಜೊತೆ ಬೆಳೀತಾನೆ ಅವನು ನೀತಿವಂತನಾಗಿದ್ದ. ನೀವು ಜ್ಞಾಪಕ ಇರ್ಬೋದು ನಿಮಗೆ, ಒಂದ್ಸಲ ಬಲಿ ಕೊಡಕ್ಕೆ ಹೋದಾಗ ಇಸಾಕ ಏನಾದ್ರು ಅಡ್ಡಿ ಮಾಡಿದ್ನ ಅವ್ರ ಮಗ? ಯಾಕಪ್ಪ ನನ್ನ ಬಲಿ ಕೊಡ್ತಾ ಇದೆಯಾ ಅಂತ ಸೈಲೆಂಟಾಗಿದ್ದ, ಬಲಿಯಾಗೋದಕ್ಕೆ ರೆಡಿಯಾಗಿದ್ದ ಅವನು. ಅದರಲ್ಲೇ ಅವನ ನೀತಿವಂತತನನ ತಂದೆಯ ದೇವರು ಆವಾಗಲೇ ಗ್ರಹಿಸಿದ್ರು. ಹಾಗಾಗಿ ತಂದೆಗೆ ತಕ್ಕ ಮಗ ಇವನು ಅಂದ್ಬಿಟ್ಟು ತಂದೆಗೇನು ಆಶೀರ್ವಾದ ಮಾಡಿದ್ರು ಅದೇ ಆಶೀರ್ವಾದನ ಇಸಾಕ ಇರೋವರೆಗೂ ಮಾಡ್ಕೊಂಡು ಬಂದರು ದೇವರು. ಹಾಗೆ ಅವನಲ್ಲಿ ಒಂದು ಅರ್ಹತೆ ಇತ್ತು. ಏನು? ನೀತಿವಂತತನ, ಆಜ್ಞೆ ಪರಿಪಾಲನೆ, ತಂದೆಯಾದ ದೇವರ ಏನು ಆಜ್ಞೆ ಇದೆ ಅದರ ಪ್ರಕಾರ ನಡೆಯುವಂಥದ್ದು, ಶಾರೀರಿಕ ತಂದೆಯಾದ ಅಬ್ರಹಾಮನ ಮಾತನ್ನು ಕೇಳುವಂಥದ್ದು. ಸೊ ಈ ಒಂದು ನಡವಳಿಕೆನೇ ತಂದೆಯಾದ ದೇವರಿಗೆ ಮೊದಲನೆಯ ಅರ್ಹತೆ ಇಷ್ಟ ಆಗಿತ್ತು. ಇನ್ನು ಯಾಕೋಬನಿಗೂ ಗೊತ್ತು, ಸುಮಾರು ಅವನಿಗೆ ಸಹಾಯ ಮಾಡಿದ್ರು. ಲಾಭಾನ ಮನೆಗೆ ಹೋದಾಗ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ 14 ವರ್ಷ. ಅದಾದಮೇಲೆ ಎಷ್ಟೋ ಆಸ್ತಿ, ಕುರಿ, ದನ, ಒಂಟೆ ಎಲ್ಲ ಅವನಿಗೆ ಸೇರೋ ಥರ ಮಾಡಿದ್ರು. 12 ಜನ ಮಕ್ಕಳನ್ನ ಕೊಟ್ಟರು. ಅವನು ವಯಸ್ಸಾಗೋವರೆಗೂ ಅವನ್ನ ಜೊತೆನೆಲ್ಲ ಇದ್ದು ಕಾಪಾಡಿ ಕೊನೆಯದಾಗಿ ಪಿತೃಗಳ ಬಳಿ ಹೋಗೋ ಥರ ಅವನ್ನ ಮಾಡಿದ್ರು. ನೀವು ಇದೆಲ್ಲ ಆದಿಕಾಂಡದಲ್ಲಿ ಓದಿದ್ದೀರ. ಇನ್ನು ಯೋಸೆಫ, ಯಾಕೋಬನ ಮಗ, ಅವನ್ನ ಕೂಡ ನೀವು ನೋಡಿದ್ರೆ ಅವನ ಜೊತೆ ಯಾವಾಗಲೂ ದೇವರು ಅವನ ಸಂಗಡ ಇರ್ತಾರೆ. ನೀವು 39ನೇ ಅಧ್ಯಾಯ ಬನ್ನಿ. ಮೊದಲನೇದಾಗಿ ಅಬ್ರಹಾಮ, ಇಸಾಕ, ಯಾಕೋಬ, ಇನ್ನು ಯೋಸೆಫನ ಹತ್ರ ಬಂದಾಗ 39ನೇ ಅಧ್ಯಾಯ 1 ಮತ್ತು 2 ವಚನ. ಯೋಸೇಫನನ್ನು ತೆಗೆದುಕೊಂಡು ಹೋದ ಇಸ್ಮಾಯೇಲರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತದವನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು. ಇವನು ಯಾರೆಂದರೆ ಫರೋಹನ ಉದ್ಯೋಗಸ್ಥನೂ ಮೈಗಾವಲಿನವರ ದಳವಾಯೂ ಆಗಿದ್ದ ಪೋಟಿಫರನು. ಓದಿ 2ನೇ ವಚನ ಓದಿ. ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ, ನೋಡಿ ಈ ವರ್ಡ್ ಅಂಡರ್ಲೈನ್ ಮಾಡ್ಕೋಬೇಕು ನೀವು. ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯಾರಂತೆ ಜೊತೆಯಲ್ಲಿದ್ದು? ಯೆಹೋವನಾದ ದೇವರು, ಅಂದರೆ ತಂದೆಯಾದ ದೇವರು.
ಯಾರ ಜೊತೆ ಇದ್ದಿದ್ದು? ಯೋಸೆಫನ ಜೊತೆನೇ ಇದ್ರು. ಯಾಕೆ ಯೋಸೆಫನ ಜೊತೆನೇ ಇದ್ರು? ಅವನು ನೀತಿವಂತ, ಅವನೊಬ್ಬ. ಅವನು ಎಷ್ಟು ನೀತಿವಂತ ಅನ್ನೋದನ್ನ ನೀವು ಮುಂದೆ ಮುಂದೆ ಓದ್ಕೊಂಡ್ರೆ ಗೊತ್ತಾಗ್ತಾ ಇರುತ್ತೆ. ಎಷ್ಟು ಆ ಐಗುಪ್ತ ದೇಶದವನಾದ ಅವನು ಪೋಟಿಫರನಿಗೆ ನಿಯತ್ತಾಗಿ ಅವ್ರ ಮೈನಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಅವರ ಹೆಂಡತಿ ವಿಷಯದಲ್ಲಿ ಕೂಡ ಇವನು ಯಾವುದೇ ತಪ್ಪು ಮಾಡೋದಿಲ್ಲ, ಯಥಾರ್ಥವಾಗಿರ್ತಾನೆ. ಆ ಹೆಂಡತಿ ತಪ್ಪು ಮಾಡಿದಾಗ ಆಹ್ವಾನ ಮಾಡಿದಾಗ ಕೂಡ ದೇವರು ಒಪ್ಪೋದಿಲ್ಲ, ದೇವ್ರು ನನ್ನ ಜೊತೆ ಇದ್ದಾರೆ ಅಂತ ದೇವ್ರಿಗೆ ಭಯ ಬೀಳ್ತಾನೆ. ಈ ಒಂದು ನೀತಿವಂತತನ ಅವನಿಗೆ ಇದ್ದಿದ್ದರಿಂದಾನೆ ಯಾವಾಗಲೂ ದೇವರು ಅವನ ಜೊತೆಲೇ ಇರ್ತಾರೆ. ಯಾವುದೇ ಕನಸು ಬಂದ್ರೂ ಆ ಕನಸಿನ ಅರ್ಥ ಏನು ಅನ್ನೋದನ್ನ ತಂದೆಯ ದೇವರು ಅವನಿಗೆ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಅಬ್ರಹಾಮನಲ್ಲಿದ್ದಂಥ ನೀತಿವಂತತನ, ಇಸಾಕನಲ್ಲಿದ್ದಂಥ ನೀತಿವಂತತನ, ಯಾಕೋಬನಲ್ಲಿದ್ದದ್ದು ಹಾಗೆ ಯೋಸೆಫನಲ್ಲಿ ಕೂಡ ಬಂತು. ಅದೇ ಮಿಕ್ಕಿದ ಜನಗಳಿಗೆ ಬರಲಿಲ್ಲ. ಅಲ್ಲಿ ಯಾಕೋಬನ 12 ಮಂದಿ ಮಕ್ಕಳಲ್ಲಿ ಯೋಸೆಫನಿಗಿದ್ದಂಥ ನೀತಿವಂತತನ ಬೇರೆಯವ್ರು ಬರಲಿಲ್ಲ. ಇವನನ್ನ ಸಾಯಿಸೋದಕ್ಕೆ ನೋಡಿದ್ರು. ಇನ್ನೊಬ್ರು ನೋಡಿ, ಇಸ್ಮಾಯಿಲ್ ಫಸ್ಟ್ ಮಾರಿದ್ರು, ಅವನು ಐಗುಪ್ತವನ್ನು ಮಾರ್ದ, ಅಲ್ಲಿ ಬಂದು ಕೊನೆಗೆ ಈಜಿಪ್ಟಿಗೆ ಬಂದ. ಇದೆಲ್ಲ ದೇವರ ಅನಾದಿ ಸಂಕಲ್ಪ. ಅವ್ನು ಬರಬೇಕಿತ್ತು ಈಜಿಪ್ಟಿಗೆ. ಈಜಿಪ್ಟಲ್ಲಿ 4 ವರ್ಷ ಗುಲಾಮಗಿರಿಯಲ್ಲಿ ಇರಬೇಕಿತ್ತು ಇಸ್ರಾಯೇಲ್ರೆಲ್ಲರೂ. ಮತ್ತೆ ತಂದೆಯಾದ ದೇವರು ತನ್ನ ಪರಾಕ್ರಮ ಶಕ್ತಿ ಎಲ್ಲ ತೋರಿಸಿ ಐಗುಪ್ತ ದೇಶದ ಜನಗಳ ಮುಂದೆ, ಇಸ್ರಾಯೇಲ್ ಜನಗಳ ಮುಂದೆ ಅವ್ರನ್ನ ಕರ್ಕೊಂಡು ಮತ್ತೆ ವಾಪಸ್ಸು ಮೋಶೆ ಮೂಲಕ ಕಾನಾನ್ ದೇಶಕ್ಕೆ ಬರಬೇಕಿತ್ತು. ಈ ಒಂದು ಸಂಕಲ್ಪ ಇದ್ದಿದ್ರಿಂದನೇ ಈ ಯೋಸೆಫನ್ನ ಐಗುಪ್ತ ದೇಶಕ್ಕೆ ಹೋಗೋ ಥರ ದೇವರು ಮಾಡಿದ್ದು. ಇದು ತಾತ್ಪರ್ಯ ಎಲ್ಲ ನಿಮ್ಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಈ ಆಶೀರ್ವಾದ ಅನ್ನೋದು ತಂದೆಯಾದ ದೇವರು ಯಾರು ಇಷ್ಟಪಡ್ತಾರೋ ನನ್ನನ್ನು, ಯಾರು ನನ್ನ ಮಾತಿಗೆ ವಿಧೇಯರಾಗಿರ್ತಾರೋ ಅವ್ರ ಜೊತೆ ತಂದೆಯ ದೇವರು ಯಾವ ಜೊತೆಲೇ ಇರ್ತಾರೆ. ನಾವು ಸ್ಪೆಷಲಾಗಿ ತಂದೆಯಾದ ದೇವರೇ ನನಗೆ ಆಶೀರ್ವಾದ ಕೊಡು ಅನ್ನೋ ಕೇಳೋ ಅವಶ್ಯಕತೆ ಇಲ್ಲ. ನೀವು ಅವ್ರ ಮಾತಿನ ಪ್ರಕಾರ, ಮಾತೆಲ್ಲಿದೆ ಇವಾಗ ನಮಗೆ? ಈ ದೈವಗ್ರಂಥದಲ್ಲಿದೆ. ಈ ವಾಕ್ಯದ ಪ್ರಕಾರ ನಡ್ಕೊಂಡೋದ್ರೆ ಮುಗೀತು. ತಂದೆಯಾದ ದೇವರು ನಮ್ಮ ಜೊತೆಯಲ್ಲೇ ಇರ್ತಾರೆ. ನಾವು ಸ್ಪೆಷಲ್ಲಾಗಿ ರಿಕ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ರೆ ಅವರೆಲ್ಲ ಮಾಡ್ತಾನೆ ಇರ್ತಾರೆ. ಇದು ಸತ್ಯವಾದ ವಿಷಯ, ಸತ್ಯವಾದ ಸಭೆ, ಯಥಾರ್ಥವಾದ ಸಭೆ. ದಿ ಬ್ಯೂಟಿ ಆಫ್ ಬೈಬಲ್ ಅಂತ ಹೇಳ್ತಾ ಇರ್ತೀವಲ್ಲ, ಏನೇ ಇಶ್ಯೂ ಆದ್ರೂ ಆ ಇಶ್ಯೂಗೆ ಸಂಬಂಧಪಟ್ಟಂತೆ ವಾಕ್ಯ ನಮ್ಮ ಸಭೆ ಬಿಟ್ಟು ಬೇರೆ ಯಾವ ಸಭೆನೂ ನಿಮಗೆ ಬರೋದಿಲ್ಲ. ನೀವು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರ, ವಾಟ್ಸಪ್ಪಲ್ಲಿ ನೋಡ್ತಾ ಇರ್ತೀರ. ಏನು ಸಮಸ್ಯೆ ಆಗಿರುತ್ತೋ ಕುಟುಂಬದಲ್ಲಾಗಲಿ ನಮ್ಮ ಸಭೆಯಲ್ಲಾಗಲಿ ಅದಕ್ಕೆ ತಕ್ಕಂತೆ ಸಬ್ಜೆಕ್ಟ್ಸೇ ಬರ್ತಾ ಇರುತ್ತೆ ಆ ಒಂದು ತಿಂಗಳು ಸಮಸ್ಯೆ ಆಗೋವರೆಗೂ. ಮತ್ತು ಇನ್ನೊಂದು ಸಮಸ್ಯೆ ಬಂತಾ, ಆ ಸಮಸ್ಯೆಗೆ ತಕ್ಕಂತೆ ಬರ್ತಾ ಇರುತ್ತೆ. ಯಾವ ಸಭೆಯಲ್ಲಿ ಬರುತ್ತೆ ಈ ಥರ? ಅಂದರೆ ನೀವು ಇದರಲ್ಲಿ ಏನು ಗ್ರಹಿಸ್ಬೇಕು? ದೇವರು ನಮ್ಮ ಜೊತೆ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ತಪ್ಪು ಮಾಡೋದು ಬೇಡ, ವಾಕ್ಯದ ಪ್ರಕಾರ ನಡೆಯೋಣ. BOE ಸಾರ್ವತ್ರಿಕ ಸಭೆಯಲ್ಲಿ ನಾವು ಸೇರಿರೋದೇ ತಂದೆಯಾದ ದೇವರ ಚಿತ್ತ. ಹಾಗೆ ಪ್ರೀತಿಯ ಸಹೋದರ ಸಹೋದರ, ನಾವು ಅಬ್ರಹಾಮನ್ನು ನೋಡಿದ್ವಿ, ಇಸಾಕನ್ನು ನೋಡಿದ್ವಿ, ಯಾಕೋಬನ್ನು ನೋಡಿದ್ವಿ, ಯೋಸೆಫನ್ನು ನೋಡಿದ್ವಿ. ಇನ್ನು ಆಶೀರ್ವಾದ, ಈಗಿನ ಕಾಲದಲ್ಲಿ ಆಶೀರ್ವಾದ ಕೇಳ್ತಿದ್ದಾರಲ್ಲ, ಏನಕ್ಕೋಸ್ಕರ ಕೇಳ್ತಿದ್ದಾರೆ? ಲೋಕ ರೀತಿಯಿಂದ ಸ್ವಲ್ಪ ಜನ ಕೇಳ್ತಿದ್ದಾರೆ. ಏನಕ್ಕೋಸ್ಕರ? ಊಟ ತಿಂಡಿಗೋಸ್ಕರ, ಆಸ್ತಿ, ಕೋರ್ಟ್ ಕಲಹ, ಆಕ್ಸಿಡೆಂಟ್ಸು, ರೋಗ ಬಾಧೆ, ಮೆಡಿಕಲ್ ಸೀಟ್ಸ್ ಇರ್ಬೋದು, ಇಂಜಿನಿಯರಿಂಗ್ ಸೀಟ್ಸ್ ಇರ್ಬೋದು, ಮಕ್ಕಳ ಅಭಿವೃದ್ಧಿಗೆ, ಏಳಿಗೆಗೆ, ವಿದ್ಯಾಭ್ಯಾಸಕ್ಕೆ, ಈ ಥರವಾದ ಆಶೀರ್ವಾದಗಳು ಕೇಳ್ತಾನೆ ಇರ್ತಾರೆ. ನೀವು ನಮ್ಮ ಕ್ರೈಸ್ತರಲ್ಲಿ ನೀವು ನೋಡಿರ್ತೀರ. ಯಾಕೆ ಈ ಆಶೀರ್ವಾದ ಕೇಳ್ತಿದ್ದಾರೆ? ಕರೆಕ್ಟಾಗಿ ಕೆಲಸ ಮಾಡೋಕೆ, ದೇವ್ರು ಕೊಟ್ಟಂಥ ಕೆಲಸ ತಾನೆ ನಮ್ಗೆ. ಆ ಲೋಕ ರೀತಿನಲ್ಲಿ ಏನೇ ನಾವು ಕೆಲಸ ಮಾಡಿದ್ರು ಅದು ದೇವ್ರು ಕೊಟ್ಟಂಥ ಕೆಲಸನೇ. ಆ ದೇವ್ರು ಕೊಟ್ಟಂಥ ಕೆಲಸ ನಾವು ಸೋಮಾರಿತನ ಇಲ್ಲದೆ ಕರೆಕ್ಟಾಗಿ ಒಬಿಡಿಯೆಂಟಾಗಿ ನಾವು ಮಾಡೋಂಥ ಕೆಲಸದ ಜಾಗದಲ್ಲಿ, ಒಂದು ಕಂಪ್ನಿನಲ್ಲಿರ್ಬೋದು, ಯಾವುದೋ ಫ್ಯಾಕ್ಟ್ರಿನಲ್ಲಿರ್ಬೋದು, ಮತ್ತು ಯಾವುದೋ ಓನ್ ಬಿಸ್ನೆಸ್ ಇರ್ಬೋದು, ನಾವು ಪ್ರಾಂಪ್ಟಾಗಿ ಒಬಿಡಿಯೆಂಟಾಗಿ ಕೆಲಸ ಮಾಡಿದ್ರೆ ನಮಗೆ ಹಣ ಬಂದೇ ಬರುತ್ತೆ. ಸ್ವಲ್ಪ ಜನ ಮಾಡೋದಿಲ್ಲ, ಸೋಂಬೇರಿತನ ತೋರಿಸ್ತಾರೆ. ಯಾಕೆ ತೋರಿಸ್ತಾರೆ? ಬ್ಲೈಂಡಾಗಿ ದೇವ್ರನ್ನ ನಂಬೋದು. ದೇವರಿದ್ದಾರೆ ಬಿಡು ನೋಡ್ಕೋತಾರೆ. ಈಗ ದೇವರಿದ್ದಾರೆ ಬಿಡು ನೋಡ್ಕೊಳ್ತಾರೆ ಅಂದ್ಬಿಟ್ಟು ನಿನ್ನ ಕೆಲ್ಸಕ್ಕೆ ಹೋಗದೆ ಬೆಳಿಗ್ಗೆ ಲೇಟಾಗಿ 10 ಗಂಟೆಗೆ ಎದ್ದು, ಆಮೇಲೆ 12 ಗಂಟೆಗೆ ಟಿಫನ್ ಮಾಡಿ, ಆಮೇಲೆ ಮತ್ತೆ ಒಂದು 2 ರೌಂಡ್ ಹೋಗಿ ಬಂದು ಏನು ಕೆಲಸ ಇಲ್ಲ ನನಗೆ ಅಂತ ಬರೋರು ಇದ್ದಾರೆ. ಈ ರಿಯಲ್ ಎಸ್ಟೇಟ್ ಮಾಡೋರಾಗಲಿ, ಆಚೆ ಕಡೆ ಸಣ್ಣ ಪುಟ್ಟ ವ್ಯವಹಾರ ಮಾಡೋರಾಗಲಿ ಇದೇ ಕತೆ. ಬೆಳಗ್ಗೆ ಎದ್ದು ರೆಡಿ ಆಗೋದು ಲೇಟು, ಹೋಗೋದು ಬರೋದು. ದೇವ್ರು ನಮ್ಮ ಕೈ ಬಿಟ್ಬಿಟ್ರು, ದೇವ್ರು ನಮ್ಮ ಕೈ ಹಿಡಿಲಿಲ್ಲ ಅಂದ್ಬಿಟ್ಟು ಆದರೆ ಹೋದ್ರೆ ಏನು ಮಾಡ್ತಾರೆ? ಯಾವ್ದಾದ್ರು ಒಂದು ಸಭೆಗೆ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಳ್ಳೋದು, ಆಶೀರ್ವಾದ ತೊಗೊಳ್ಳೋದು ಮಾಡ್ತಾರೆ. ಆಮೇಲೆ ಕೊಟ್ಟಂಥ ಕೆಲಸ ಕೂಡ ಒಬಿಡಿಯೆಂಟಾಗಿ ಮಾಡಿದೆ, ಕೆಲಸ ಸರಿ ಕಲಿದೆ, ಅದನ್ನು ಹಾಳು ಮಾಡಿ ಸಮಾಜದಲ್ಲಿ ಎಲ್ಲರ ಕೈಲಿ ಬಯಸ್ಕೊಂಡು. ಸೊ ಒಬ್ಬ ಕ್ರೈಸ್ತ ಸಮಾಜದಲ್ಲಿ ಯಾರ ಕೈಲಾದ್ರೂ ಬಯಸ್ಕೊಂಡು ಅನ್ನೋ ಕೆಲಸದ ವಿಷಯದಲ್ಲಿ ಅದು ಯಾರಿಗಾಗುತ್ತೆ ಅವಮಾನ?
ದೇವರಿಗೆ ಅವಮಾನ ಆಗುತ್ತೆ. ಹಾಗಾಗಿ ಈ ಕೆಲಸ ಕೂಡ ನಾವು ಪರಿಪೂರ್ಣವಾಗಿ ಮೊದಲು ಕಲ್ತ್ಕೊಬೇಕು. ಏನೇ ಕೆಲಸ ಆಗಲಿ, ಯಾವುದೇ ಫೀಲ್ಡ್ ಇರಲಿ, ಕಲ್ತ್ಕೊಂಡ್ಮೇಲೆ ಅನುಭವ ಹೊಂದಿ ಎಕ್ಸ್ಪೀರಿಯನ್ಸ್ ತೊಗೊಂಡು ನಾವು ಯಾವುದೇ ಕೆಲಸ ಆಗಲಿ ಕಲಿಬೇಕು ಅಂತ ನಾವು ಡಿಸೈಡ್ ಮಾಡಿದ್ರೆ ಕಲ್ತ್ಬಿಡ್ಬೋದು. ಆದರೆ ಸೋಮಾರಿತನ ಅಡ್ಡ ಬರುತ್ತೆ, ಕಲಿಯಲ್ಲ. ನಾಳೆ ಬೆಳಿಗ್ಗೆ 6 ಗಂಟೆ ಹೋಗ್ತೀವಿ ಅಂತ ಡಿಸೈಡ್ ಮಾಡಿದ್ರೆ ಎದ್ದೇಳೋದು 6 ಗಂಟೆಗೆ ಎದ್ದೇಳ್ತಾರೆ. ಸುಮಾರು ನೀವು ನೋಡಿರ್ತೀರ, ನಿಮ್ಮಲ್ಲೂ ಅದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾಕೆ ಆ ಥರ ಅಂದರೆ ಸೋಮಾರಿತನ. ಆ ಥರ ಇದ್ದಂಥವ್ರು ಏಳಿಗೆ ಆಗೋಕ್ಕಾಗಲ್ಲ. ಆ ರೀತಿ ಇದ್ದಂಥವ್ರು ಯಾವುದೇ ಕಾರಣಕ್ಕೂ ಏಳಿಗೆ ಆಗಲ್ಲ. ಸೊ ಆರ್ಥಿಕವಾಗಿ ಕಡಿಮೆ ಕಡಿಮೆ ಆಗ್ತಾನೇ ಇರ್ತಾರೆ. ಕೊನೆಗೆ ಎಲ್ಲಿ ಬರ್ತಾರೆ ಅವರು? ದೇವ್ರ ಹತ್ರ ಬಂದು, ದೇವರೇ ನನಗೆ ಆಶೀರ್ವಾದ ಮಾಡಿ, ನಾನು ಆರ್ಥಿಕವಾಗಿ ನನಗೆ ಸಹಾಯ ಮಾಡಿ ಅಂತ ದೇವ್ರನ್ನ ಆಶೀರ್ವಾದ ಕೇಳೋದಕ್ಕೆ ಬರ್ತಾರೆ. ಇದು ತುಂಬ ತಪ್ಪಾಗುತ್ತೆ. ನೋಡಿ, ಈ ಸೋಮಾರಿತನದ ಬಗ್ಗೆ ಜ್ಞಾನಿಯಾದ ಸೊಲೊಮೋನನು ಅತ್ಯುತ್ತಮವಾಗಿ ಜ್ಞಾನೋಕ್ತಿಗಳು ನಮ್ಗೆ ಕೊಟ್ಟಿದ್ದಾರೆ. ನೋಡಿ, ಜ್ಞಾನೋಕ್ತಿಗಳು ಕೀರ್ತನೆಗಳಾದ್ಮೇಲೆ ಬರುತ್ತೆ ನೋಡಿ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 4ನೇ ವಚನ. ಜೋಲುಗೈ ದಾರಿದ್ರ್ಯ, ಚುರುಕುಗೈ ಐಶ್ವರ್ಯ. ಜೋಲುಗೈ ಯಾವಾಗಲೂ ದಾರಿದ್ರ್ಯನೇ. ಅವರು ಕೈಯಲ್ಲಿ ಕೆಲಸ ಮಾಡೋದೇ ಇಲ್ಲ, ಚುರುಕಾಗಿ ಇರೋದಿಲ್ಲ. ನಾನು ಆಗ್ಲೇ ಹೇಳ್ದಂಗೆ ಲೇಟಾಗಿ ಎದ್ದೋಳೋದು, ಲೇಟಾಗಿ ರೆಡಿ ಆಗೋದು, ಲೇಟಾಗಿ ಕೆಲಸ ಮಾಡೋದು, ಎಲ್ಲೋದ್ರೂ ಲೇಟ್ ಲತೀಫ್ ಅಂತ ಅಂತಾರೆ, ಗೊತ್ತಾ ನಿಮಗೆ? ಹಾಗಾಗಿ ಒಂದು ಕೆಲಸನ ಚುರುಕಾಗಿ ಕೊಟ್ಟ ಕೆಲಸನ ಬೇಗ, ನಾವು ಹೇಗೆ ಊಟ ಕೊಟ್ಟಿದ ತಕ್ಷಣ ಫಾಸ್ಟಾಗಿ ತಿಂದು ಕೈ ತೊಳಿರಿ ಅಂತ ಹೇಳ್ತಾರೆ, ಆ ಊಟನ ಏನು ಮಾಡ್ತಾರೆ? 1 ಗಂಟೆ ಮಾಡ್ತಾರೆ. ಮಟ್ಟವಾಗಿ ಕೂತ್ಕೊಂಡು ಊಟ ಮಾಡ್ದೇ 1 ಅವರ್ವರೆಗೂ ಮಾಡ್ತಾರೆ, ನೋಡಿರ್ತೀರ. ಬೆಳಿಗ್ಗೆ ಟಿಫನ್ 1 ಅವರ್ ಮಾಡ್ತಾರೆ. ಸೊ ಬರೀ ಊಟ ತಿಂಡಿಗೋಸ್ಕರ 4-5 ಅವರ್ ವೇಸ್ಟ್ ಮಾಡ್ತಾರೆ. ಆರಾಮಾಗಿ ಕುತ್ಕೊಂಡು ತಿನ್ಬೇಕು ರೀ ಅಂತ. ಇನ್ನು ಕೆಲಸ ಯಾವಾಗ ಮಾಡ್ತಾರೆ? ಅದರಲ್ಲೇ ಗೊತ್ತಾಗ್ಬಿಡ್ತದೆ ಅವ್ರ ಆ್ಯಟಿಟ್ಯೂಡ್ ಯಾವ ರೀತಿ ಇದೆ ಅಂತ. ಹಾಗಾಗಿ ಸ್ವಲ್ಪ ಚುರುಕಾಗಿರ್ಬೇಕು ಅಂತ ಈ ಜ್ಞಾನೋಕ್ತಿಗಳು ನಮ್ಮ ದೇವರು ಹೇಳ್ತಾ ಇದ್ದಾರೆ. ಅದೇ ಜ್ಞಾನೋಕ್ತಿಗಳಲ್ಲಿ 13ನೇ ಅಧ್ಯಾಯ 4ನೇ ವಚನ ನೋಡಿ, ಅತ್ಯುತ್ತಮವಾಗಿದೆ. ಸೋಮಾರಿಯ ಆಶೆಯು ವ್ಯರ್ಥ, ಉದ್ಯೋಗಿಯ ಆತ್ಮಕ್ಕೆ ಯಾವಾಗಲೂ ಪುಷ್ಟಿಯಾಗುತ್ತೆ. ಸೋಮಾರಿ ಎಲ್ಲೋದ್ರೂ ಅವನು ಸೋಮಾರಿನೇ. ಅವನು ಬೆಳವಣಿಗೆನೆಲ್ಲ ಗೊತ್ತಾಗ್ಬಿಡುತ್ತೆ. ಸುಮಾರು ಜನ ಹೇಳ್ತಾರೆ ಅವನ ಕೈಲಿ ಆಗೋದಿಲ್ಲ. ಈಗ ನೀವು 4-5 ಜನ ನೀವೇ ನೋಡಿರ್ತೀರ, ಯಾರು ಕೆಲಸ ಕೊಡಬೇಕು, ಯಾರು ಕೆಲಸ ಕೊಡಬಾರ್ದು, ಯಾರು ಕೊಟ್ಟರೆ ಕೆಲಸ ಮಾಡ್ಕೊಂಡು ಬರ್ತಾನೆ ಅಂತ ನೀವು ಸುಮಾರು ಲೋಕದಲ್ಲಿ ನೀವು ಡಿಸೈಡ್ ಮಾಡಿರ್ತೀರ. ಹಾಗಾಗಿ ಅವನ ನಡವಳಿಕೆ, ಅವನ ಮಾತು, ಅವನ ಸ್ಪೀಡ್ ಎಷ್ಟಿದ್ದಾನೆ, ಅವನು ಎಷ್ಟು ನಾಲೆಡ್ಜ್ ಇದೆ, ಅವ್ನು ನಿಜವಾಗ್ಲೂ ಕೆಲಸ ಮಾಡ್ತಿದ್ದಾನ ಅಥವಾ ಸೋಮೇರಿ ಥರ ರೀಸನ್ ಹೇಳ್ತಿದ್ದಾನ. ಅವ್ರು ಬರೀ ಸುಳ್ಳು ಹೇಳ್ಕೊಂಡೇ ತಿರ್ತಾರೆ, ಗೊತ್ತಾ ನಿಮಗೆ? ಕರೆಕ್ಟ್ ಟೈಮ್ ಬರೋದಿಲ್ಲ, ನಿಜಾನೂ ಹೇಳೋದಿಲ್ಲ. ಇಲ್ಲಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡೇ ಆ ಒಂದು ಜಾಗನ ಸೇರೋದಕ್ಕೆ 2 ಅವರ್ 3 ಅವರ್ ಲೇಟ್ ಮಾಡ್ತಾರೆ. ಏನೇನೋ ಬಾಯಿ ಬಂದಿದ್ದೆಲ್ಲ ಸುಳ್ಳು ಹೇಳ್ತಾರೆ. ಅವರೆಲ್ಲ ಸೋಮಾರಿಗಳ ಲೆಕ್ಕ. ಈ ಥರ ಸೋಮಾರಿ ಆಗಿದ್ದು ದುಡಿಯೋದಕ್ಕಾಗೋದಿಲ್ಲ. ಆಗೇನು ಮಾಡ್ತಾರೆ? ಆಶೀರ್ವಾದ ಕೊಡಿ, ಇದಕ್ಕೋಸ್ಕರ ಆಶೀರ್ವಾದ ಕೊಡಿ, ನನಗೆ ಸಾಲ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಇಲ್ಲಿ ಏನು ಹೇಳ್ತಿದ್ದಾರೆ ನೋಡಿ, ಸೋಮಾರಿಯ ಆಶೆಯು ವ್ಯರ್ಥ. ಅವನೇನೇ ಮನೆ ಕಟ್ಟಬೇಕು, ನನ್ನ ಗಾಡಿ ತೊಗೊಬೇಕು, ಕುಟುಂಬ ಪರಿಪಾಲನೆ ಮಾಡಬೇಕು, ನಾನು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಏನೇನು ಆಸೆ ಪಡ್ತಾನೆ, ಅದು ಯಾವುದು ನೆರವೇರಲ್ಲ, ವ್ಯರ್ಥನೇ ಅದು. ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾರೆ ಅವನು ಮಾತ್ರ ಪುಷ್ಟಿಯಾಗಿರ್ತಾನೆ, ಅವನ ಆತ್ಮ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಲೋಕ ರೀತಿ ಕೂಡ ನಾವು 4 ಜನಗಳ ಮಧ್ಯೆ ನಾವು ಬದುಕ್ತಾ ಇರಬೇಕಾದ್ರೆ ಚುರುಕಾಗಿರ್ಬೇಕು, ಆ್ಯಕ್ಟಿವ್ ಆಗಿರ್ಬೇಕು. ಸ್ವಲ್ಪ ಜನ ಅಂತಾರೆ, ಹಿಂದೆ ಮಾತಾಡೋದಿದ್ದಾರೆ, ನಿಮ್ಗೆ ಗೊತ್ತು, ಇವ್ರನ್ನೇನಪ್ಪ ಹಿಡಿಯೋಕ್ಕಾಗ್ತಾ ಇಲ್ಲ, ತುಂಬ ನನಗೆ ಗೊತ್ತಿರೋ ಥರ ಇಷ್ಟು ಸ್ಪೀಡಾಗಿ ಓಡಾಡ್ತಾರೆ ಅಂತಾರೆ. ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿ. ನೀವು ಹೇಗೆ ಬಂದ್ರೂ ಒಂದು ಕತ್ತೆದು ಸ್ಟೋರಿ ಇದೆ ಗೊತ್ತಲ್ಲ, ಮೇಲತ್ತು ಕೂತ್ಕೊಂಡು ಬಂದರೂ ಬೈತಾರೆ, ಕೆಳಗೆ ನಡ್ಕೊಂಡು ಬಂದರೂ ಬೈತಾರೆ, ಮಕ್ಕಳ ಮೇಲೆ ಕೂರಿಸಿದ್ರು ಬೈತಾರೆ, ಕೆಳಗೆ ನಡ್ಸ್ಕೊಂಡು ಬಂದರೂ ಬೈತಾರೆ, ಏನೂ ಇಲ್ಲ ಮನೇಲಿದ್ದರೂ ಬೈತಾರೆ. ಹಾಗಾಗಿ ಹೇಳೋರು ಹೇಳ್ತಾನೆ ಇರ್ತಾರೆ. ನಾವು ವಾಕ್ಯದ ಪ್ರಕಾರ ಹೋಗೋಣ. ವಾಕ್ಯದಲ್ಲಿ ಏನು ಹೇಳ್ತಿದೆ? ಸೋಮಾರಿತನ ಬೇಡ, ಚುರುಕಾಗಿರಿ, ಉದ್ಯೋಗ ಮಾಡಿ. ಹಾಗಾಗಿ ಚುರುಕಾಗಿರಿ, ಆ್ಯಕ್ಟಿವ್ ಆಗಿರಿ, ಮಾತಾಡಿ, ಕಮ್ಯುನಿಕೇಷನ್ ಮಾಡಿ. ಬಾಯಿರೋ ದೇವರು ಮಾತಾಡೋದಕ್ಕೆ. ಸೊ ನೀವು ಯೂಸ್ ಮಾಡಲೇಬೇಕು. ವಾಕ್ಯದ ವಿಷಯವಾಗಿ ಮಾತಾಡಬೇಕು, ಸಭೆ ವಿಷಯವಾಗಿ ಮಾತಾಡಬೇಕು, ಮೀಟಿಂಗ್ ವಿಷಯವಾಗಿ ಮಾತಾಡಬೇಕು, ಎಲ್ಲರಿಗೂ ವಂದನೆ ಸಲ್ಲಿಸ್ಬೇಕು. ಏನು ಮಾತಾಡದೆ ನೀವು ಸೋಂಬೇರಿ ಥರ ಇದ್ದು ನನ್ನನ್ನೇ ಬಂದು ಎಲ್ಲರೂ ಮಾತಾಡಿಸ್ಬೇಕಂತ ನೀವು ಸೀಟ್ ಬಿತ್ತು ಎದ್ದೊಳ್ಳಿಲ್ಲ ಅಂದರೆ ಇದು ಒಂದು ಕೆಲಸನೇ, ಸುವಾರ್ತೆ ಕೂಡ. ಅದೇ ರೀತಿ ಸಮಾಜದಲ್ಲೂ ನೀವು ಇದೇ ಆಟಿಟ್ಯೂಡ್ ಬೆಳೆಸ್ಕೊಳ್ತೀರಾ.
ಸಮಾಜದಲ್ಲೂ ಎಲ್ಲಾದರೂ ಇದ್ದಾಗ ನೀವು ಆಫೀಸಲ್ಲಿ ಅಥವಾ ಯಾವುದೋ ಟ್ರೈನಲ್ಲೋ ಬಸ್ಸಲ್ಲೋ ನೀವು ದೊಡ್ಡವರು ಚಿಕ್ಕವ್ರು ನೋಡಿ ಎದ್ದೊಳೋದು, ಸೀಟ್ ಕೊಡೋದು, ಕೈ ಹಿಡ್ದು ನಡೆಸೋದು, ಮೆಟ್ಲು ಹತ್ಸೋದು ಇವೆಲ್ಲ ನೀವು ಮಾಡೋದಿಲ್ಲ. ಯಾರೋ ಮಾಡ್ಕೋತಾರೆ, ನಮಗೇನೋ ಅಂತ ಹೋಗ್ತಾ ಇರ್ತೀರ. ಸೊ ನಿಮ್ಮದು ಒಂದೊಂದು ಸ್ಟೆಪ್ ಕೂಡ ದೇವ್ರು ನೋಡ್ತಿರ್ತಾರೆ ಅಂತ ನಿಮ್ಗೆ ಗೊತ್ತಲ್ಲ. ಹಾಗೆ ನೀವು ಒಂದು ರೈಲ್ವೆ ಪ್ಲಾಟ್ಫಾರ್ಮಲ್ಲಾಗಲಿ, ಮೆಟ್ರೋ ಪ್ಲಾಟ್ಫಾರ್ಮಲ್ಲಿ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಹೆಡ್ಫೋನ್ ಹಾಕೊಂಡು ನೀವು ಎಲ್ಲೋ ಇದ್ದರೆ ಅಟ್ಲೀಸ್ಟ್ ವಯಸ್ಸಾದವ್ರನ್ನ ನೀವು ನೋಡಿ ನಡೆಸ್ಬೋದು. ಮಕ್ಕಳು ಓಡೋಗಿ ಬೀಳಕ್ ಥರ ಇರ್ತಾರೆ ಟ್ರ್ಯಾಕಲ್ಲಿ, ಅವ್ರನ್ನ ಹಿಡಿದು ಕಾಪಾಡ್ಬೋದು. ಇವನ್ನೆಲ್ಲ ನೀವು ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಕ್ರೈಸ್ತರು ನಾವು ತಾನೇ ಮಾಡಬೇಕು. ನಮ್ಗೆ ಸಂಬಂಧ ಇಲ್ಲ ಅಂತ ಪಬ್ಲಿಕಲ್ಲಿ ನಾವು ಇರ್ತೀವಿ ಎಷ್ಟೊಂದು ಸಲ. ಚುರುಕಾಗಿರ್ಬೇಕು. ನಾವು ಹೆಡ್ಫೋನ್ ಹಾಕೊಂಡು ಸುಮ್ಮನೆ ಎಲ್ಲೋ ಮೂಲೆ ಕೂತ್ಕೊಂಡ್ರೆ ಆಗಲ್ಲ. ಅಥವಾ ನಮ್ಮ ಮುಂದೆನೇ ಒಂದು ಮಗು ಹೋಗಿ ಬಿದ್ದಾಯ್ತು ಅಂತ ತಿಳ್ಕೊಳ್ಳಿ, ಬಂದು ಜನ ಬೈತಾರೆ, ಇಲ್ಲೇ ಇದ್ದಲ್ಲಪ್ಪ ನೋಡಬಾರ್ದ ನೀನು. ನಮಗೂ ಗೊತ್ತಿಲ್ಲದೆ ಆಕ್ಸಿಡೆಂಟ್ಗಳಾಗುತ್ತೆ ಹೆಡ್ಫೋನ್ ಹಾಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದೆಲ್ಲ ನಾಲೆಡ್ಜ್ ಇರಬೇಕು. ನಾವು ಕ್ರೈಸ್ತರಾದವರು ಸೊಸೈಟಿನಲ್ಲಿ ಫಸ್ಟ್ ಹೇಗಿರಬೇಕು, ನಮ್ಮ ಆ್ಯಟಿಟ್ಯೂಡ್ ಹೇಗಿರಬೇಕು, ಏನು ನಾವು ಕಲಿತಾ ಇದ್ದೀವಿ ಸೊಸೈಟಿನಲ್ಲಿ, ಸಭೆಯಲ್ಲಿ ನಾವೇನು ಕಲಿತಾ ಇದ್ದೀವಿ, ಕುಟುಂಬದಲ್ಲಿ ಹೆಂಗೆ ಮಾತಾಡ್ತಾ ಇದ್ದೀವಿ. ಸೊ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ ಸ್ನೇಹಿತರೆ. ಇದೆಲ್ಲ ಸರಿಯಾಗಿ ಇದ್ಬಿಟ್ರೆ ಮಾತ್ರ ಆಶೀರ್ವಾದ ಆಟೋಮೆಟಿಕ್. ಯೋಸೆಫನಿಗೆ ಹೇಗೆ ಕೊಟ್ಟರು, ಅಬ್ರಹಾಮನಿಗೆ ಕೊಟ್ಟರು. ಸುಮಾರು ಜನ ಹೇಳ್ತಾರೆ ಅಬ್ರಹಾಮನ್ ಕೊಟ್ಟಿಲ್ವಾ, ಯೋಸೆಫನ್ ಕೊಟ್ಟಿಲ್ವಾ, ಯಾಕೋಬನ್ ಕೊಟ್ಟಿಲ್ವಾ. ನಿಮಗೂ ಕೊಡ್ತಾರೆ, ತಗೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಚಾನ್ಸೇ ಇಲ್ಲ. ನಾನು ಹೇಳಿದ್ನಲ್ಲ ಇಷ್ಟೊತ್ತು, ನಿಮ್ಮ ಆ್ಯಟಿಟ್ಯೂಡ್ಸ್ ಎಲ್ಲ ಹೇಗಿರಬೇಕು, ನಿಮ್ಮ ಕೆಲಸ ಕಾರ್ಯಗಳು ಹೇಗಿರಬೇಕು, ವಾಕ್ಯದಲ್ಲಿ ಹೇಗಿರಬೇಕು, ಇದೆಲ್ಲ ನೀವು ಪರಿಪಾಲನೆ ಮಾಡಿದ್ರೆ ಆಟೋಮೆಟಿಕ್ ದೇವ್ರು ನಿಮ್ಗೆ ಕೊಡ್ತಾನೆ ಇರ್ತಾರೆ. ಅವಶ್ಯಕತೆನೇ ಇಲ್ಲ ನೀವು ಕೇಳೋದು. ಇದು ಸತ್ಯ. ಇದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಥವಾ ಇನ್ನು ಮುಂದೆನೂ ಆಗುತ್ತೆ, ನೀವು ಟ್ರೈ ಮಾಡಿ. ಹಾಗೆ ಸ್ವಲ್ಪ ಕೊಟ್ಟ ಕೆಲಸನ ನಾವು ಪರ್ಫೆಕ್ಟಾಗಿ ಮಾಡೋಣ ಅನ್ನೋದು ಒಂದು ಮಾತನ್ನು ಕೂಡ ಎಕ್ಲೇಶಿಯಸ್ ಪ್ರಸಂಗಿಕ ಕರ್ತ ಹೇಳ್ತಾನೆ ನೋಡಿ. ಸೊಲೊಮೋನು 9ನೇ ಅಧ್ಯಾಯ, ಪ್ರಸಂಗವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು, ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ, ಯುಕ್ತಿಯೂ, ತಿಳುವಳಿಕೆಯೂ, ಜ್ಞಾನವೂ ಇರುವುದಿಲ್ಲ. ನೋಡಿ, ಇಲ್ಲಿ 4 ವಿಷಯ ಇದೆ. ಒಂದು ಕೆಲಸ, ಒಂದು ಯುಕ್ತಿ. ಯುಕ್ತಿ ಅಂದ್ರೆ ಏನು? ಟ್ಯಾಲೆಂಟ್. ನಿಮ್ಮ ಟ್ಯಾಲೆಂಟ್ ಏನಿದ್ರು ಇಲ್ಲಿ ತೋರಿಸಿ. ಭೂಮಿ ಮೇಲೆ ಇದ್ದಾಗನೇ, ಜೀವ ಇದ್ದಾಗನೇ, ಮರಣಕ್ಕೆ ಮುಂಚೆನೆ ನಿಮ್ಮ ಟ್ಯಾಲೆಂಟ್ನೆಲ್ಲ ತೋರಿಸಿ. ಯಾಕೆ ಒಳಗಡೆನೆ ಅದಿಮಿಟ್ಕೊಳ್ತೀರ? ಆಮೇಲೆ ನಿಮ್ಮ ಜ್ಞಾನ, ಮತ್ತೆ ನಿಮ್ಗಿರೋ ವಿವೇಕ, ತಿಳುವಳಿಕೆ, ಈ 4 ನೀವು ಇಲ್ಲೇ ಉಪಯೋಗಿಸೋದು ಬಿಟ್ಟು ಮಣ್ಣಿಗೆ ಹೋದ್ಮೇಲೆ ಏನು ಉಪಯೋಗಿಸೋಕ್ಕಾಗುತ್ತೆ? ಪಾತಾಳಕ್ಕೆ ಹೋದ್ಮೇಲೆ ಏನೂ ಇಲ್ಲ. ಅಲ್ಲಿ 2 ಜಾಗ ಇರೋದು. ಒಂದು ನರಕಯಾತನೆ, ಇನ್ನೊಂದು ಪ್ಯಾರಡೈಸ್. ಅಲ್ಲಿ ಪರದೇಶಿಗೋಗಿ ಕೂಡ ನೀವು ಒಂದು ವೇಳೆ ನೀತಿವಂತರ ಪರದೇಶಿಗೆ ಹೋದ್ರೂ ನೀವು ಇನ್ನೂ ನಾನು ಹೆಚ್ಚು ಕೆಲಸ ಮಾಡ್ಬೋದಾಯ್ತಲ್ಲ ನಿಮ್ಗಂತ ನಿಮ್ಗೆ ಅನಿಸ್ಬಾರ್ದು. ಈಗ ನಿಮ್ಗೆ ಚಾನ್ಸ್ ಇದೆ. ಇವತ್ತೇ ನೀವು ಚೇಂಜ್ ಆಗಿ. ಇವತ್ತೇ ನೀವು ವಾಕ್ಯ ಕೇಳ್ತಿದ್ದೀರಾ, ಇವತ್ತು ಆಶೀರ್ವಾದ ನಿಮ್ಗೆ ನಾಳೆಯಿಂದನೇ ಬೇಕು ಅಂದರೆ ಇವತ್ತೇ ನೀವು ಟ್ರಾನ್ಸ್ಫಾರ್ಮೇಷನ್ ಚೇಂಜ್ ಆಗ್ಬಿಡ್ಬೇಕು. ಆಲ್ರೆಡಿ ನೀವೆಲ್ಲ ಬ್ಯಾಪ್ಟಿಸಮ್ ತೊಗೊಂಡಿದ್ದೀರಾ, ಚೇಂಜ್ ಆಗಿಬಿಡಿ. ವಾಕ್ಯದ ಪ್ರಕಾರ ನಾನು ಯಥಾರ್ಥವಾಗಿರ್ತೀನಿ, ವಾಕ್ಯದ ಪ್ರಕಾರ ಇರ್ತೀನಿ. ಏನೇ ಕೆಲಸ ಕೊಟ್ಟರು ಪಟ 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 ಅಂತ ಮಾಡ್ತೀನಿ. ಸೋಂಬೇರಿತನ ನನ್ನಲ್ಲಿ ಇಲ್ಲ. 5 ಗಂಟೆ ಇದ್ದು ರೆಡಿ ಆಗಬೇಕು ಅಂತ ಯಾರಾದರೂ ಹೇಳಿದ್ರೆ 4:15 ರೆಡಿ ಆಗಿರ್ತೀನಿ. ನಾನೇ ಫೋನ್ ಮಾಡಿ ಎಬ್ಬಿಸ್ತೀನಿ. ಆ ಮನೋಭಾವ ನಿಮ್ಮಲ್ಲಿ ಬರಬೇಕು. ಒಬ್ಬೊಬ್ಬರೆಲ್ಲ ಮನೋಭಾವ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಕೆಲಸಗಳು ಅತ್ಯುತ್ತಮವಾಗುತ್ತೆ. ಅದು ಲೋಕ ರೀತಿ ಇದ್ರೆ ಇರ್ಬೋದು, ಸಭೆ ಕೆಲಸ ಇರ್ಬೋದು, ಎಲ್ಲದಕ್ಕೂ ಆ ಒಂದು ಆ್ಯಟಿಟ್ಯೂಡ್ ನಿಮ್ಮಲ್ಲಿ ಬರಬೇಕು. ಆಗ ಆಶೀರ್ವಾದ ಆಟೋಮೆಟಿಕ್ ನಿಮಗೆ ದೇವ್ರು ಕೊಟ್ಬಿಡ್ತಾರೆ. ಇನ್ನು ಸ್ವಲ್ಪ ಅರ್ಹತೆಗಳು ಏನೇನು ಬೇಕು ಅಂತ ನಾವು ಓದ್ಕೊಂಡು ಈ ಪಾಠ ಮುಗಿಸ್ಕೊಳ್ಳೋಣ. ನಮಗೆ ತಂದೆಯ ದೇವ್ರ ಕಡೆಯಿಂದ ಆಶೀರ್ವಾದ ಬೇಕು ಅಂದರೆ ಮನುಷ್ಯರಿಗೆ ಬೇಕಾದ ಅರ್ಹತೆಗಳು ಸ್ವಲ್ಪ ಇದೆ. ಏನಂದರೆ ತನ್ನ ಕೆಲಸ ಮಾಡುವವನು ಮಾತ್ರ. ತನ್ನ ಕೆಲಸ ಅಂದರೆ ಯಾರು ಹೇಳ್ತಾರೆ ಈ ಮಾತು? ದೇವರೇನು ಹೇಳ್ತಿದ್ದಾರೆ? ತನ್ನ ಕೆಲಸಕ್ಕೋಸ್ಕರ ಆತುರಿಯವನು. ದೇವರೇ, ನಿನಗೋಸ್ಕರ ನಾನು ಇದ್ದೀನಿ, ನಿನ್ನ ದಾಸನಾಗಿ ನಾನು ಉಪಯೋಗಿಸ್ಕೊ. ಈ ಆತ್ಮ ನಿಂದು ತಾನೆ, ಈ ಶರೀರ ನೀನೇ ನಾನು ಕೊಟ್ಟಿದ್ಯಾ, ಈ ಶರೀರನ, ಈ ರಕ್ತನ ನಿನಗೋಸ್ಕರ ಮೊದಲು ಉಪಯೋಗಿಸ್ಕೊ, ಆಮೇಲೆ ಸೆಕೆಂಡ್ ಪ್ರಿಫರೆನ್ಸ್ ನಾನು ಲೋಕಕ್ಕೆ ಉಪಯೋಗಿಸ್ಕೊತೀನಿ ಅಂತ ಅನ್ನೋರಿಗೆ ಆಶೀರ್ವಾದ ಕೊಡ್ತೀನಿ ನಾನು. ಅದೇ ರೀತಿಯೇ ನೀವು ದೈವಗ್ರಂಥದಲ್ಲಿ ಸುಮಾರು ಅಪೊಸ್ತಲರಾಗಲಿ, ಹಳೆ ಒಡಂಬಡಿಕೆಯಲ್ಲಿದ್ದಂಥ ದೈವ ಭಕ್ತರಾಗಲಿ, ತಂದೆಯ ದೇವರು ನೀವು ಬಿಟ್ಟು ನನಗೆ ಬೇರೆ ಯಾರಿದ್ದಾರೆ, ನೀವೇ ನನಗೆ ಬೇಕು ಅಂದಿದ ತಕ್ಷಣ ಎಲ್ಲ ಆಶೀರ್ವಾದ ಅವ್ರು ಬರ್ತಾಯಿತ್ತು. ಹಾಗೆ ನಾವುಗಳು ಕೂಡ ತಂದೆಯಾದ ದೇವರ ಕೆಲಸ ಮಾಡೋದಕ್ಕೆ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ, ಅದು ಏನೇ ಬಿದ್ದೇಸಿರಲಿ ನಾನು ಕ್ಲೋಸ್ ಮಾಡಿ ಬರ್ತೀನಿ ಅಂತ ಹೇಳೋರಿಗೆ ಆಶೀರ್ವಾದ ಫಸ್ಟ್ ಬಂದ್ಬಿಡುತ್ತೆ. ಅದು ಕೂಡ ನಾನು ಓದ್ಕೊಂಡ್ಬರೋಣ ಬನ್ನಿ. ಯಾರ ಮಾತು ಹೇಳಿದ್ದಾರೆ ಜ್ಞಾಪಕ ಬಂತ ನಿಮಗೆ? ಮೊನ್ನೆ ತರ ಕ್ಲಾಸಲ್ಲಿ ನಾವು ಮಾತಾಡಿದ್ವಿ. ಸೊಲೊಮೋನ್
ರಾಜರುಗಳ ಮೊದಲ ಗ್ರಂಥ, ಫಸ್ಟ್ ಕಿಂಗ್ಸ್ 3rd ಚಾಪ್ಟರ್ ವರ್ಸ್ 9. ಸೊಲೊಮನ್ ಏನ್ ಹೇಳ್ತಾನೆ? ತಂದೆಯಾದ ದೇವರೇ, ನೀವು ಆದುಕೊಂಡಂಥ ಜನಾಂಗ ಇಸ್ರೇಲ್ ಜನಾಂಗವನ್ನು ನಾನು ಆಳೋದಕ್ಕೆ ನನಗೆ ಬೇಕಾದಂಥ ಜ್ಞಾನವನ್ನು ಶಕ್ತಿಯನ್ನು ಕೊಡು. ಐಶ್ವರ್ಯ ಆಸ್ತಿ ಕೇಳಲಿಲ್ಲ, ಅವನು ಆರೋಗ್ಯ ಕೇಳಲಿಲ್ಲ. ನೋಡಿ, ನಾನು ಓದ್ತಿನೋದು. ಆದುದರಿಂದ ಅದನ್ನು ಆಳುವುದಕ್ಕೂ, ಅಂದರೆ ಇಸ್ರಾಯೇಲ್ ಜನಾಂಗನ ಅದನ್ನು ಆಳುವುದಕ್ಕೂ, ನ್ಯಾಯ ಅನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾ ಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು. ಯಾವ ರೀತಿ ಬೇಡ್ಕೊಂಡವನು? ಈ ಜನಾಂಗನ ಆಳೋದಕ್ಕೆ ಎಷ್ಟು ಲಕ್ಷ ಜನ ಇರ್ತಾರೆ ಅಂದಾಜು ಸೊಲೊಮನ್ ಟೈಮಲ್ಲಿ? ಮೋಶೆ ಟೈಮಲ್ಲಿ ಎಷ್ಟು ಜನ ಇದ್ರು ಕಾಡಲ್ಲಿ? 6 ಲಕ್ಷ ಕಾಲ್ ಬಲ ಮತ್ತೆ ಲೇಡೀಸು ಮಕ್ಕಳೆಲ್ಲ ಸೇರಿ 10-12 ಲಕ್ಷ ಇರುತ್ತೆ. ಸೊಲೊಮನ್ ಕಾಲಕ್ಕೆ ಅದೆಷ್ಟು? ಹತ್ತತ್ರ 1 ಕೋಟಿ ಆಗಿರ್ಬೋದು. 50 ಲಕ್ಷ 60 ಲಕ್ಷ ಅದು ದಾಟಿರುತ್ತೆ. ಅಷ್ಟು ದೊಡ್ಡ ಜನಾಂಗನ ಆಳೋದಕ್ಕೆ ನನ್ನ ಕೈಲಾಗುತ್ತಾ? ಯಾರಿದ್ದಾರೆ ಸಮರ್ಥರು? ನೀನನ್ನು ರಾಜ ಮಾಡಿಬಿಟ್ಟಿದ್ಯಾ, ಸೊ ನನಗೆ ಜ್ಞಾನ ವಿವೇಕನ ದಯಪಾಲಿಸು. ತಂದೆಯಾದವ್ರಿಗೆ ಅದೇ ಖುಷಿ ಆಯಿತು. ಓ, ಎಲ್ಲರೂ ಆಸ್ತಿ ಪಾಸ್ತಿ, ವಜ್ರ ವೈಡೂರ್ಯ, ಬಂಗಾರ, ಸಿಂಹಾಸನ ಕೇಳಿದ್ರೆ ಜ್ಞಾನ ವಿವೇಕ ಕೇಳ್ತಾನಲ್ಲ ಅಂತ ಅವ್ನು ಖುಷಿಪಟ್ಟು ತನ್ನ ಕೆಲಸಕ್ಕೋಸ್ಕರ ಕೇಳ್ತಿದ್ದಾನಲ್ಲ. ಅದೇ ರೀತಿ ನೀವು ಕೂಡ ಪ್ರಾರ್ಥನೆ ಮಾಡ್ಬೇಕಾದ್ರೆ, ರೊಟ್ಟಿ ದ್ರಾಕ್ಷಾರಸ ತಗೋಬೇಕಾದ್ರೆ, ತಂದೆಯಾದ ದೇವರೇ, ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಈ ದೇಹ, ಈ ರಕ್ತ ನಾನು ತಗೊಂಡು, ನನ್ನ ಈ ಆತ್ಮ ರೋಗನ ಹೋಗಲಾಡಿಸ್ಕೊಂಡು, ನನ್ನ ಶರೀರನ ಶುದ್ಧ ಮಾಡಿಕೊಂಡು, ನಿಮಗೋಸ್ಕರ ನಾನು ಸೇವೆ ಮಾಡೋದಕ್ಕೆ ನಮ್ಮನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮ ಸೇವೆಗೆ ಬೇಕಾದಂಥ ಅನುಕೂಲತೆಗಳು ನಮ್ಗೆ ಮಾಡಿಕೊಡಿ. ಅಂದರೆ ಅನುಕೂಲತೆಗಳು ಅಂದರೆ ಎಲ್ಲ ಬಂದ್ಬಿಡುತ್ತಲ್ಲ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮೊದಲನೇದಾಗಿ ನಾವು ತಂದೆಯಾದ ದೇವರ ಕೆಲಸ ಮಾಡೋದಕ್ಕೆ ಕಾಲಿಟ್ಟರೆ ನಮಗೆ ಆಶೀರ್ವಾದ ಸಿಗುತ್ತೆ. ಇನ್ನು ಎರಡನೇದಾಗಿ, ಇನ್ನು ಕುಟುಂಬದಲ್ಲಿ ಅಭಿವೃದ್ಧಿ ಬೇಕು. ಕುಟುಂಬದಲ್ಲಿ ಅಭಿವೃದ್ಧಿ ಅಂದರೆ ಯಾವ ಥರ? ಎಲ್ಲರೂ ನಾವು ಪ್ರಾರ್ಥನೆಯಲ್ಲಿ ಇರಬೇಕು. ನಮ್ಮ ಮೇಲೆ ಇರ್ತಕ್ಕಂಥ ದೊಡ್ಡವರಾಗಲಿ, ಸಣ್ಣವರಾಗಲಿ, ಮಕ್ಕಳಾಗಲಿ, ಎಲ್ಲರೂ ಕುಟುಂಬ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯಲ್ಲೇ ಅಭಿವೃದ್ಧಿ ಆಗಬೇಕು. ಅದೇ ರೀತಿ ವಿದ್ಯೆಯಲ್ಲೂ ಅಭಿವೃದ್ಧಿ ಆಗಬೇಕು, ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು, ಆಸ್ತಿಯಲ್ಲಿ ಅಭಿವೃದ್ಧಿ ಆಗಬೇಕು. ಈ ರೀತಿ ಅಭಿವೃದ್ಧಿ ಆಗಬೇಕು ಅಂದರೆ ಏನಾಗಿರ್ಬೇಕು ಅಂತ ದೇವರು ಹೇಳ್ತಿದ್ದಾರೆ. ನೀವು ಯಾವಾಗ ಯಥಾರ್ಥವಾಗಿರ್ತೀರ, ನನಗೋಸ್ಕರ ನಿನ್ನ ತಂದೆ ತಾಯಿಯನ್ನು ಬಿಟ್ಟು ಬರೋದು ಅಂದರೆ ಏನೋದು ಅರ್ಥ? ಯಥಾರ್ಥತೆ. ಈಗ ಯೋಬನಿಗೆ ಏನು ಹೇಳಿದ್ರು? ವೈಫ್ ಏನು ಹೇಳಿದ್ರು ಯೋಬನಿಗೆ? ತಂದೆಯಾದ ದೇವರೇ 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 ಅಂತಿದ್ದಾಗ ಕೂಡ ಹೆಂಡತಿ ಬಂದು ಏನು ಹೇಳ್ತಾ ಬೈತಾಳೆ? ಈ ರೋಗದಲ್ಲೂ ಸಾಯೋ ಮೊಮೆಂಟಲ್ಲಿ ಕೂಡ ನೀನು ತಂದೆ ತಂದೆ ಅಂತಿದೆಯಲ್ಲ, ನೀನು ಒಂದ್ಸಲ ದೇವನ ಶಪಿಸ್ಬಿಟ್ಟು ಅತ್ಲಾಗ ಸಾಯಬಾರ್ದ ಅಂತ. ಅವನೇನಂತಾನೆ? ಒಳ್ಳೇದು ಕೊಡ್ಬೇಕಾದ್ರೆ ನಿನಗೆ ಅಕ್ಸೆಪ್ಟ್ ಮಾಡಿಕೊಂಡೆ, ಕೆಟ್ಟದ್ದು ನಮ್ಗೆ ಆಗಬಾರ್ದ? ಕೊಟ್ಟಿದ್ದೆಲ್ಲ ದೇವರೇ ತಾನೆ, ನಮಗೆ ಕೆಟ್ಟದ್ದು ನಾವು ಅನುಭವಿಸ್ಬಾರ್ದ ಅಂತ ಯಥಾರ್ಥವಾಗಿ ಮಾತಾಡ್ತಾನೆ. ಎಷ್ಟು ಜನ ನಾವೀಗ ಮಾತಾಡ್ತಿದ್ದೀವಿ? ಈಗ ಮನೆಯಲ್ಲಿ ಪ್ರೇಯರ್ಗೆ ಹೋಗ್ಲೇಬೇಕಾ? ಇವತ್ತು ಇರಬಾರ್ದ ಮನೆಯಲ್ಲಿ ಅಂತಾರೆ. ಮನೇಲಿ ಸೆಮಿನಾರ್ಗೆ ಅಷ್ಟು ದೂರ ಹೋಗ್ಬೇಕಾ? ಸಿನ್ನೂರ್ವರೆಗೂ ಹೋಗ್ಬೇಕಾ? ಮೋದವಲ್ಸಕ್ಕೆ ಹೋಗ್ಬೇಕಾ ಅಂತ ಕೇಳೋರಿದ್ದಾರೆ. ಈಗ ಈ ಶನಿವಾರ ಏನೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೆ ನಾನು, ನೀವು ಹೋಗ್ಲೇಬೇಕಾ ಅನ್ನೋರಿದ್ದಾರೆ. ಆಗ ನಿಮ್ಮ ಯಥಾರ್ಥತೆ ದೇವರು ನೋಡ್ತಾರೆ. ಮಕ್ಕಳ ವಿಷಯದಲ್ಲಿ ನಿಮ್ಮ ಯಥಾರ್ಥತೆ ನೋಡ್ತಾರೆ. ಕುಟುಂಬದವ್ರು ಏನೇ ತಪ್ಪು ಮಾಡಿದ್ರೆ, ಸಭೆ ವಿಷಯದಲ್ಲಾಗಲಿ, ಪ್ರಾರ್ಥನೆ ವಿಷಯದಲ್ಲಾಗಲಿ, ನೀವು ಎಷ್ಟು ಯಥಾರ್ಥತೆಯಿಂದ ಮಾತಾಡ್ತೀರಾ? ಅಥವಾ ಕುಟುಂಬಕ್ಕೆ ನೀವು ಮಾರಿ ಹೋಗ್ತೀರಾ? ಕುಟುಂಬದಲ್ಲಿ ಇದ್ದು ಹೋಗ್ತೀರಾ? ವ್ಯಾಲಿಡ್ ರೀಸನ್ ಬೇಕು. ಏನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಇದೆಯಾ? ಎಮರ್ಜೆನ್ಸಿ ಊರಿಗೆ ನಾವು ಹೋಗೋ ಥರ ಇದೆಯಾ? ಗೊತ್ತಾಗುತ್ತಲ್ಲ, ದೇವ್ರಿಗಾಗಲಿ ಗೊತ್ತಾಗುತ್ತೆ, ಸಭೆನಲ್ಲಿರೋರು ಗೊತ್ತಾಗುತ್ತೆ. ಏನು ಎಮರ್ಜೆನ್ಸಿ ಇಲ್ಲದೆ ಸುಮ್ಮನೆ ಮನೆಯವ್ರ ಮಾತು ಕೇಳ್ಕೊಂಡು, ಮಕ್ಕಳ ಮಾತು ಕೇಳ್ಕೊಂಡು, ನಾನು ಭಕ್ತಿ ತೋರಿಸ್ತೀನಿ, ಸಭೆಗೆ ಬರ್ತೀನಿ, ಈ ವಾರ ಬರೋಕ್ಕಾಗಲ್ಲ, 2 ವಾರ ಬರೋಕ್ಕಾಗಲ್ಲ. ನಿಮ್ಗೆ ಗೊತ್ತಿಲ್ಲ ವಿಷಯ. 1 ವಾರ ಬಂದಿಲ್ಲ ಅಂದರೆ ನೀವು ಆ ವಾರ ಸುವಾರ್ತೆ ಕೆಲಸದಲ್ಲಿ ಆಚೆ ಇದ್ದರೆ ಮಾತ್ರ ಎಕ್ಸ್ಕ್ಯೂಸ್ ಇದೆ ನಿಮಗೆ. ಉದಾಹರಣೆಗೆ ನನಗೆ ನಮ್ಮ ರಾಜೇಶ್ ನಾರಾಯಣ ಇರ್ಬೋದು, ನಮ್ಮ ಆನಂದದಲ್ಲಿ ಇರ್ಬೋದು, ಸ್ಯಾಂಪಲ್ ಚರ್ಚ್ಗೆ ಹೋಗ್ತಾರೆ ಸುವಾರ್ತೆ ಕೆಲಸಕ್ಕೆ. ಇನ್ನೊಂದು ಕಡೆ ರಾಮಮೂರ್ತಿ ನಗರಕ್ಕೆ ಹೋಗ್ತಾರೆ. ಆ 1-2 ವಾರ ಬರೋದಿಲ್ಲ, ಕುಟುಂಬನೂ ಕರ್ಕೊಂಬರೋಕ್ಕಾಗೋದಿಲ್ಲ. ಅವರೇ ಕರ್ಕೊಂಡು ಬಂದು ಅವರೇ ಕರ್ಕೊಂಡು ಬರಬೇಕು. ಆ 2 ವ್ಯಾಲಿಡ್ ರೀಸನ್ ದೇವ್ರು ಒಪ್ಕೊಳ್ತಾರೋ ಒಪ್ಕೊಳ್ಳೋದಿಲ್ವಾ? ಅದು ಬಿಟ್ಟು ಬೇರೇನೋ ಇಂಟರ್ನಲ್ ಕುಟುಂಬ ವಿಷಯದಲ್ಲಿ ಅಥವಾ ಕುಟುಂಬದಲ್ಲಿ ಏನೋ ಇಶ್ಯೂ ಆಗಿರುತ್ತೆ, ಅದನ್ನೆಲ್ಲ ರೀಸನ್ ಇಟ್ಕೊಂಡು ಯಾಕೋ ಮೈಂಡ್ ಸರಿ ಇಲ್ಲ,
ಮನೆಯವರು ಕೋಆಪ್ರೇಟ್ ಮಾಡ್ತಾ ಇಲ್ಲ, ಅಥವಾ ಬೇರೆ ನನಗೆ ಸಾರಿಗೆ ವ್ಯವಸ್ಥೆ ಇಲ್ಲ, ಈ ರೀಸನ್ ಎಲ್ಲ ದೇವರು ಒಪ್ಪೋದಿಲ್ಲ. ಒಂದು ಅಬ್ಸೆಂಟ್ ಆಗ್ತಾರೆ ಇಲ್ಲಿ. 2ನೇ ವಾರ ಬಂದಿಲ್ಲ ಅಂದರೆ ಎಷ್ಟು ವಾರ ಗ್ಯಾಪ್ ಆಯ್ತು? ಅವಾಗ ಮೊದಲನೇ ವಾರ ಬಂದಿಲ್ಲ ಅಂದರೆ 15 ಡೇಸ್ ಗ್ಯಾಪ್ ಆಯಿತು. 2ನೇ ಭಾನುವಾರ ನೀವು ಬಂದಿಲ್ಲ ಅಂದರೆ 21 ಡೇಸ್ ಗ್ಯಾಪ್ ಆಯಿತು. ಹಂಗೆ 4 ವಾರ ಬಂದಿಲ್ಲ ಅಂದರೆ ದಯವಿಟ್ಟು ರೊಟ್ಟಿ ದ್ರಾಕ್ಷಾರಸ ನೀವು 4 ವಾರ ಬಿಟ್ಟು ತೊಗೊಳ್ತೀನಿ ಅಂದರೆ ಆ 4 ವಾರದೊಳಗಡೆ ಸೈತಾನ ನಿಮ್ಮಲ್ಲಿ ನಿಮಗೆ ಗೊತ್ತಿರಲ್ಲ. ನೀವು ಎಷ್ಟೋ ಬ್ಯಾಡ್ ವರ್ಡ್ ಮಾತಾಡಿರ್ತೀರ, ಎಷ್ಟೋ ರಾಂಗ್ ಥಾಟ್ ಬಂದಿರುತ್ತೆ. ಅದು ಪಬ್ಲಿಕಲ್ಲಿರ್ಬೋದು, ಕೆಲಸದಲ್ಲಿರ್ಬೋದು, ಮನೇಲಿರ್ಬೋದು. ಪ್ರಾರ್ಥನೆ ಮಾಡಿರೋದಿಲ್ಲ, ಕುಟುಂಬ ಪ್ರಾರ್ಥನೆ ಅಂತೂ ನಡೀತಾ ಇರೋದಿಲ್ಲ ನನಗೆ ಗೊತ್ತು. ಸೊ ನಿಮಗೆ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. 4 ವಾರ ಆಗೋಯ್ತಲ್ಲ, ಇನ್ನು ಸಭೆ ಬಿಟ್ಬಿಟ್ಟು ಅನ್ನೀರಾಗಿ ಎದ್ದು ಬಿಡೋಣ ಅನ್ಕೊಳ್ಳೋದು ಬೆಸ್ಟು. ಮತ್ತೆ ನೀವು 5ನೇ ವಾರ ಮುಖಾನ ಏನಂತಾರೆ, ಧೂರ್ತ ಲಕ್ಷಣಂ ಅಂತಾರಲ್ಲ, ಏನಂತಾರೆ ತೆಲುಗುನಲ್ಲಿ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತಾರ. ವಿನಯವಾಗಿ ಮುಖ ಇಟ್ಕೊಂಡು ಬಂದು ಕೂತ್ಕೊಳ್ಳೋದು. 5ನೇ ವಾರ ಬಂದು ನಂಗೆ ತುಂಬ ಭಕ್ತಿ ರೀ, ನಾನು ಕೆಲಸ ಮಾಡದೆ ಇರೋಕ್ಕಾಗೋದಿಲ್ಲ ಅಂತ 5ನೇ ವಾರ 4ನೇ ವಾರ ಬಂದರೆ ದಯವಿಟ್ಟು ಅನ್ನೀರಾಗಿದ್ದು ತುಂಬ ಲೈಫ್ ಲಾಂಗ್ ಚೆನ್ನಾಗಿ ಎಂಜಾಯ್ ಮಾಡಿ ಹೋಗೋದು ಬೆಸ್ಟು. ವಿಷಯ ಗೊತ್ತಿದ್ದು ಹೋದರೆ ಜಾಸ್ತಿ ನರಕ. ಸ್ವಲ್ಪ ಡಿಗ್ರಿ ಜಾಸ್ತಿ ಮಾಡ್ತಾರೆ ಬೆಂಕಿ ದೇವ್ರದ್ದು. ಇದೊಂದು 55 ಡಿಗ್ರಿ 60 ಡಿಗ್ರಿ ತಡ್ಕೊಬೋದು ನಾವು. ವಿಷಯ ಗೊತ್ತಿದ್ದು ನಾವು ನರಕಕ್ಕೆ ಹೋದರೆ 1000 ಡಿಗ್ರಿ ಕೂಡ ಮಾಡ್ಬೋದು, ಗೊತ್ತಿಲ್ಲ. ಯಾಕಂದರೆ ದೇಹ ಇರೋದಿಲ್ವಲ್ಲ, ನಳ್ತಾ ಇರುತ್ತೆ ಆತ್ಮ. ಆ ಭಯ ನಿಮ್ಮಲ್ಲಿ ಇರಲಿ ಪ್ರಿಯರೇ, ತಪ್ಪಿಸ್ಕೊಂಬೇಡಿ. ನೀವು ಸುವಾರ್ತೆಗೆ ಹೋಗ್ತೀರಾ, 5 ವಾರ ಅಲ್ಲ 6 ವಾರ ಬರಬೇಡಿ. ನೀವು ಸುವಾರ್ತೆ ಮಾಡ್ತಿದ್ದೀರಾ, ಚನ್ನರಾಯಪಟ್ಟಣ ಹೋಗ್ತೀರಾ, ಕೋಲಾರ ಹೋಗ್ತೀರಾ, ಚಿಕ್ಕಬಳ್ಳಾಪುರ ಹೋಗ್ತೀರಾ, ಹಿಂದೂಪುರ, ಬೀದರ್, ಗುಲ್ಬರ್ಗ, ಬೇರೆ ದೇಶ ಹೊರದೇಶ ಹೋಗಿ ಎಲ್ಲ ಪುಸ್ತಕಗಳು ತೊಗೊಂಡೋಗಿ ಎಲ್ಲರಿಗೂ ಹಂಚಿ. ನೀವು ಬರಲೇಬೇಡಿ ಚರ್ಚಿಗೆ, ಅಲ್ಲಲ್ಲೇ ನೀವು ರೊಟ್ಟಿ ದ್ರಾಕ್ಷಾರಸ ತೊಗೊಳ್ಳಿ. ಆದರೆ ನಿಮ್ಮ ಬೋಧನೆ ಸತ್ಯವಾದ ಬೋಧನೆ ಮಾಡಿ. ಬೇರೆ ಬೋಧನೆ ಒಳಗೆ ತೊಗೊಬೇಡಿ. ಸತ್ಯ ಏನು ಅಂತ ನಿಮ್ಗೆ ಗೊತ್ತಿದೆಯಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸತ್ಯವಂತ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು, ಭಯನೇ ಇಲ್ಲ ಅವನಿಗೆ. ಯಾವ ಪೊಲೀಸ್ ಕೊಂಡ್ರೆ ಭಯ ಇಲ್ಲ. ಯಾರಿಗೆ ಭಯ? ಪೊಲೀಸ್ ಕೊಂಡ್ರೆ ಯಾರಿಗೆ ಭಯ? ಕಳ್ಳನಿಗೆ ಭಯ. ಆಮೇಲೆ ಕಳ್ಳ ಅನ್ಕೊಂಡಿದಾರೇನೋ ನನ್ನನ್ನು ಅಂತ ಅನ್ಕೊಳ್ಳೋನಿಗೂ ಭಯ. ನೀನು ಕಳ್ತನ ಮಾಡಿರೋದಿಲ್ಲ, ನೀನು ಒಳಗಡೆ ಏನೇನು ಭಯ? ಕದ್ದಿದ್ದೀನೇನೋ ಕನ್ಸಲ್ಲೇನೋ ಕದ್ದಿರ್ತಾನೆ ಅನ್ಸುತ್ತೆ. ಅದು ಬೆಳಿಗ್ಗೆ ಆದ್ರೂ ಹೋಗಿರೋದಿಲ್ಲ. ಪೊಲೀಸರನ್ನ ನೋಡಿದ ತಕ್ಷಣ ಭಯ ಒಳಗಡೆನೆ. ಧೈರ್ಯವಾಗಿ ಹೋಗಿ ನಿಂತ್ಕೊಂಡು ಮಾತಾಡೋಕ್ಕೆ ಭಯ ಪೊಲೀಸವ್ರ ಹತ್ರ. ನಿಮ್ಗೆ ಗೊತ್ತಾ ವಿಷಯ? ಪೊಲೀಸವ್ರಿಗೆ ಇರೋಷ್ಟು ಭಯ ಯಾರಿಗೂ ಇಲ್ಲ. ಪೊಲೀಸವರು ಸಿಕ್ಕಾಪಟ್ಟೆ ಭಯ ಪಡ್ತಿರ್ತಾರೆ. ನಾವು ವಿಪರ್ಯಾಸ ಪೊಲೀಸರನ್ನ ನೋಡಿ ನಾವು ಭಯ ಪಡ್ತಾ ಇರ್ತೀವಿ. ಯಾಕಂದರೆ ಕಳ್ಳನ ಮನಸ್ಸು ಒಳ್ಳೊಳಗೆ ಅಂತಾರಲ್ಲ, ಒಳಗಡೆನೆ ನಮ್ಮಲ್ಲೇ ನಾನೇನೋ ತಪ್ಪು ಮಾಡಿದ್ದೀನೇನೋ, ಕದ್ದಿದ್ದೀನೇನೋ, ಅಥವಾ ಯಾವತ್ತೋ ಕದ್ದಿರೋದು ಇವತ್ತು ಕಂಡಿದ್ದು ಬಿಟ್ಟಿದ್ದಾರೇನೋ ಅನ್ನೋದು ಒಳಗಡೆನೇ ಇರುತ್ತೆ. ಹಾಗಾಗಿ ಯಥಾರ್ಥತೆ, ನಾನು ತಪ್ಪು ಮಾಡಿಲ್ಲ, ನಮ್ಮ ಮನೆಯವ್ರು ತಪ್ಪು ಮಾಡಿದ್ದಾರೆ, ಅಥವಾ ಮಕ್ಕಳು ಮಾಡಿದ್ದಾರೆ, ಅಥವಾ ಸಭೆಯವ್ರು ಮಾಡಿದ್ದಾರೆ, ನಾನಂತೂ ತಪ್ಪು ಮಾಡಿಲ್ಲ ದೇವರೇ. ಯೋಬನ ಥರ. ಯೋಬ ಲಾಸ್ಟ್ವರೆಗೂ ಬಿಟ್ಟು ಅವನು 3 ಜನ ಸ್ನೇಹಿತರು ಬಂದರು. ಬರೀ 4ನೇವನೊಬ್ಬ ಆ 3 ಜನದ್ದು ವಾದ ನೋಡಿ ತಡ್ಕೊಳಕ್ಕಾಗದೆ 4ನೇವನು ಸಣ್ಣವನು ಹುಡುಗ, ಅವನು ಕೂಡ ಬಂದು ವಾದ ಮಾಡ್ದ. ನಾನು ನೋಡ್ತಾ ಇದ್ದೀನಿ, ನೀವು 3 ವೇಸ್ಟ್ ಬಾಡಿಗಳ ಥರ ಮಾತಾಡ್ತಿದ್ರು ಅವಾಗಿಂದ. ನಾನೇನೋ ದೊಡ್ಡವ್ರು ಮಾತಾಡ್ತಿದ್ರು ಅಂತ ಸುಮ್ಮನೆ ಇದ್ದರೆ ಅತಿ ಆಯಿತು ನಿಮ್ದು ಅಂದ್ಬಿಟ್ಟು ಆ ಚಿಕ್ಕವನು ಕೂಡ ಬಂದು ವಾದ ಮಾಡ್ತಾನೆ ಯೋಬನ ಹತ್ರ. ಆದರೂ ಯೋಬ ಬಿಟ್ಟಿಲ್ಲ. ದೇವ್ರ ಹತ್ರ ಬಿಟ್ಟನ ಅವನು, ದೇವ್ರ ಹತ್ರನೂ ಬಿಟ್ಟಿಲ್ಲ. ಅದು ಯಥಾರ್ಥತೆ. ಯಾಕೋಬ ದೇವ್ರನ್ನ ಬಿಟ್ಟನ, ಫೈಟ್ ಮಾಡಲಿಲ್ವ ಅವನು? ಆಶೀರ್ವಾದ ಬೇಕೇ ಬೇಕು, ನೀನು ಬಿಡೋದೇ ಇಲ್ಲ ಅಂತ ಬಿಟ್ಟನ ಅವನು. ಅದು ಯಥಾರ್ಥತೆ. ಸೊ ನಿಮ್ಮಲ್ಲೂ ಆ ಯಥಾರ್ಥತೆ ಇದ್ದರೆ, ಅದು ಗಂಡ ಇರಲಿ, ಹೆಂಡತಿ ಇರಲಿ, ಮಕ್ಕಳಿರಲಿ, ತಪ್ಪೇ. ನಾನು ತಪ್ಪು ಮಾಡಿಲ್ವಾ, ಸೀದಾ ಬಂದಿಲ್ಲಿ ಕೂತ್ಕೊಬೋದು ಧೈರ್ಯವಾಗಿ. ಥರ ಯಾವ ನಮ್ಗೆ ಕೂತ್ಕೊಳ್ಳೋದಿಲ್ಲ, ತಪ್ಪು ಮಾಡಿದ್ಯಾ ಅಲ್ಲೇ ಗೊತ್ತಾಗುತ್ತೆ. ಸೊ ಈ ಯಥಾರ್ಥತೆ ಇದ್ದರೆ ಮಾತ್ರ ನಿಮಗೆ ಆಶೀರ್ವಾದ ಆಟೋಮೆಟಿಕ್ ಬಂದ್ಬಿಡುತ್ತೆ. ಕೀರ್ತನೆಗಳು ಕೀರ್ತನೆಗಳು 7ನೇ ಅಧ್ಯಾಯ 10ನೇ ವಚನ. ನನ್ನನ್ನು ರಕ್ಷಿಸುವ ಗುರಾಣಿಯು ದೇವರೇ, ಆತನು ಯಥಾರ್ಥರನ್ನು ಕಾಪಾಡುತ್ತಾನೆ. ನೋಡಿ, ಈ ಮಾತು ನಮ್ಗೆ ಅಪ್ಲೈ ಆಗಲ್ವಾ? ನಾನು ಯಥಾರ್ಥವಂತನಾದರೆ ನನ್ನ ಗುರಾಣಿ ಯಾರು? ದೇವರು. ನನ್ನ ಕಾಪಾಡ್ತಾನೆ. ನಾನು ಬರ್ತೀನಿ, ಎಲ್ಲಿ ಬೇಕಾದ್ರೂ ಬರ್ತೀನಿ. ಪಾತಾಳಕ್ಕೂ ಬರ್ತೀನಿ, ನಾನು ವಾದ ಮಾಡ್ತೀನಿ. ಯಾವ ಪೊಲೀಸ್ ಸ್ಟೇಷನ್ಗೂ ಬರ್ತೀನಿ, ವಾದ ಮಾಡ್ತೀನಿ. ಯಾವ ಬಿ ಒನ ಕರೀತಿದ್ದಾರೆ ನನ್ನ, ಅಲ್ಲಿ ಬಂದು ವಾದ ಮಾಡ್ತೀನಿ. ಈ ಸಭೆಯವ್ರು ಕರೀತಿದಾರ, ಬಂದು ವಾದ ಮಾಡ್ತೀನಿ. ಐ ಆಮ್ ರೆಡಿ. ಎಲ್ಲಿ ಬೇಕಾದ್ರೂ ನಾನು ವಾದ ಮಾಡ್ತೀನಿ.
ಯಥಾರ್ಥತೆ ನನ್ನಲ್ಲಿದೆ. ನಾನು ಯಾರಿಗೂ ನನ್ನ ಯಥಾರ್ಥತೆಯನ್ನು ತೋರಿಸೋ ಅವಶ್ಯಕತೆ ಇಲ್ಲ ಅಂದರೆ ಏನು ತಪ್ಪು? ಸರಿನಾ? ಅದು ನನ್ನ ಯಥಾರ್ಥತೆ ಏನು ಅಂತ ದೇವ್ರಿಗೆ ಗೊತ್ತು, ನಾನು ಯಾರಿಗೂ ತೋರಿಸೋ ಅವಶ್ಯಕತೆ ಇಲ್ಲ. ಸೊ ನಾವು ಸಭೆಯಲ್ಲಿರ್ಬೇಕಾದ್ರೆ ಸಹೋದರ ಸಹವಾಸದಿಂದ ಇದ್ದೀವಿ, ಸಹೋದರ ಐಕ್ಯತೆಯಿಂದ ಇದ್ದೀವಿ. ನಾನು ಒಬ್ಬನೇ ಮಾಡೋದಕ್ಕಾಗೋದಿಲ್ಲ. ಅದೇ ಅಲ್ವಾ ನಮ್ಮ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೇಳಿರೋದು, ಎಲ್ಲ ಶಿಷ್ಯರನ್ನ ತಾನೇ ಕಳಿಸಿದ್ರು ಊರಿಗೆಲ್ಲ ಹೋಗಿ ಸುವಾರ್ತೆ ಸಾರಿ. ಹಾಗೆ ನಾವು ಸಹೋದರ ಸಹವಾಸದಲ್ಲಿದ್ದಾಗ, ಸಹೋದರ ಜೊತೆಲಿದ್ದಾಗ ಸಹೋದರ ಜೊತೆನೆಲ್ಲ ಇರಬೇಕು, ಯಥಾರ್ಥವಾಗಿರಬೇಕು. ಮೂರನೇದಾಗಿ ಪ್ರಿಯರೇ, ನಾವೇನು ತಪ್ಪು ಮಾಡಿಬಿಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ. ತಪ್ಪು ಮಾಡಿದಾರ ಮನುಷ್ಯ ಒಬ್ಬನು ಇಲ್ಲ. ರೋಮ ಪುಸ್ತಕ ನೀವು ಓದಿದ್ದೀರಾ, ನೀತಿವಂತರೊಬ್ಬರು ಭೂಮಿ ಮೇಲೆ ಇಲ್ಲ, ಒಳ್ಳೆಯವನು ಒಬ್ಬನೇ, ಅದು ಯಾರು? ದೇವರು ಮಾತ್ರ. ಹಾಗಾಗಿ ತಪ್ಪು ನಡೀತಾ ಇರುತ್ತೆ. ಆದರೆ ತಪ್ಪು ಮಾಡಿದಾಗ ಅದನ್ನು ಯಾರು ಒಪ್ಕೊಳ್ತಾರೋ ಅವರು ಮಾತ್ರ ದೇವರಿಗೆ ಹತ್ರ ಆಗ್ತಾರೆ. ತಪ್ಪು ಮಾಡಿಬಿಟ್ಟು ಮಾಡ್ದೇನೆ ಮಂಡುವಾದ ಮಾಡ್ತಾರೆ, ಗೊತ್ತಾ? ಸರಿ, ನಾನೇನೋ ತಪ್ಪು ಮಾಡಿದೆ, ಒಪ್ಕೊಳ್ತಾ ಇದ್ದೀನಿ, ನನ್ನ ಬಗ್ಗೆ ನೀವೆಲ್ಲ ಯಾಕೆ ಈ ಥರ ಎಲ್ಲ ಮಾತಾಡ್ದಿರೋನವರು ಇದ್ದಾರೆ. ಅಂದರೆ ತಪ್ಪು ಮಾಡಿದೆ ಅಂತ ಒಪ್ಕೊಂಡೆ ತಾನೆ ಫಸ್ಟ್ ನೀನು, ಅದಕ್ಕೆ ಉತ್ತರ ಕೊಡು. ಹಿಂದಗಡೆ ಡಿಟೆಕ್ಟಿವ್ ಕೆಲಸ ಮಾಡೋದು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಬೇಸಿಕ್ ವಿಷಯಕ್ಕೆ ಬಾ. ಇದೆಲ್ಲ ಕಿಡ್ಡಿಶ್ ಅಂತಾರೆ, ಚೈಲ್ಡಿಶ್ ವಿಷಯಗಳು. ನೀವು ಅಬ್ಸರ್ವ್ ಮಾಡಿದ್ದೀರಾ ಮಕ್ಕಳು? ಲಾಸ್ಟ್ ಟೈಮ್ ಒಂದ್ಸಲ ಎಕ್ಸಾಂಪಲ್ ಕೊಟ್ಟಿದ್ದೆ. ಯಾವುದೋ ಒಂದು ಮೊಬೈಲ್ನೋ ಯಾವುದೋ ಒಂದು ಟ್ಯಾಬ್ನೋ ಕೆಳಗಾಕಿ ಬೀಳ್ಸ್ಬಿಡ್ತಾರೆ ಮಕ್ಕಳು. ನಾವು ಬಂದಿದ್ದ ತಕ್ಷಣ ಏನು ಮಾಡ್ತಾರೆ ಗೊತ್ತಾ? ಅವರು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾವೇನು ಕೇಳೋದೇ ಇಲ್ಲ, ಅವ್ರು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೇಳಿದ್ರೆ ನಾನೆಲ್ಲ ಹೊಡೆದಾಕಿದ್ದು ಅವನಂತ ಇನ್ನೊಬ್ರ ಮೇಲೆ ಹಾಕ್ಬಿಡ್ತಾರೆ. ಅವ್ರ ತಮ್ಮನೋ ತಂಗಿನೋ ಇರ್ತಾರೆ ಗೊತ್ತಾ, ಅವ್ನು ಕೆಳಗಡೆ ಹಾಕ್ಬಿಟ್ಟು ಹೋಗ್ಬಿಟ್ರೆ ಅಂದ್ಬಿಡ್ತಾರೆ ಆ ಮಕ್ಕಳಲ್ಲಿ. ಅಂದರೆ ಅವರಲ್ಲೊಂದು ಭಯ ಇರುತ್ತೆ, ಎಲ್ಲಿ ಹೊಡಿತಾರೋ, ಎಲ್ಲಿ ರೇಗ್ತಾರೋ, ಎಲ್ಲಿ ಗದರ್ಸ್ತಾರೋ ಅಂತ. ಗದರ್ಸಕ್ಕೆ ಮುಂಚೆನೇ ನಾನು ಜೋರಾಗಿ ಗದರ್ಸ್ಬೇಡ, ಅಷ್ಟೇ ನಾನು ಪಾಕಿಸ್ತಾನ್ಗೆ ಹೋಗ್ಬಿಡ್ತೀನಿ ಅಂತಾರೆ. ಅದೊಂದೊಂದು ವಿಡಿಯೋ ಬಂದಿದೆ, ಸಣ್ಣ ಮಗುದೊಂದು ವಿಡಿಯೋ ಬಂದಿದೆ ಯೂಟ್ಯೂಬಲ್ಲಿ. ನಾನು ಹಾಕಿ ತೋರಿಸ್ತೀನಿ ಇನ್ನೊಂದಿನ. ನಾನು ಅಲ್ಲಿದೆ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ನೀನು ನನ್ನ ಬೈದರೆ ನಾನು ಇರೋದಿಲ್ಲ, ಪಾಕಿಸ್ತಾನ್ಗೆ ಹೋಗ್ಬಿಡ್ತೀನಿ. ಇವ್ನು ನಗು ಒಳಗಡೆ. ಅಂದರೆ ಒಂದು ಟ್ಯಾಬು ನಾನು ಹೊಡೆದಾಕಿದ್ದೀನಿ, ನನ್ನ ಕೈಯಿಂದ ಬಿದ್ದೋಯ್ತು ಅಂತ ಒಪ್ಕೊಳ್ಳೋಕ್ಕೆ ಆ ಮಗುಗೆ ಪಾಪ ಆಗ್ತಾ ಇಲ್ಲ. ಬೈಕೆ ನಾನು ಪಾಕಿಸ್ತಾನ್ಗೆ ಹೋಗ್ಬಿಡ್ತೀನಿ, ನನ್ನ ಬೈಬೇಡ ನೀನು, ನಾನು ನನ್ನ ಹತ್ರ ದುಡ್ಡಿದ್ದಾಗ ನಾನೇ ಸ್ವಂತ ತೊಗೋತೀನಿ, ಯಾರಾದರೂ ಬಂದರೆ ಅಮ್ಮ ನೋಡಿ ಅಪ್ಪ ಬೈತಿದೆ, ಆ ಟಿ ವಿ ಒಳಗಡೆ ಹಾಕ್ಬಿಡು ಅಪ್ಪನ್ನ, ಏನೇನೋ ಮಾತಾಡ್ತಾ ಇರುತ್ತೆ. ಈ ದೊಡ್ಡವರು ಕೂಡ ಒಂದೊಂದ್ಸಲ ಹಾಗೆ ಮಾತಾಡ್ತಿದ್ದಾರೆ. ತಪ್ಪು ಮಾಡಿಬಿಟ್ಟು ಆ ತಪ್ಪನ್ನು ಒಪ್ಕೊಳ್ತಾ ಇಲ್ಲ, ಬೇರೆಯವ್ರ ಮೇಲೆ ಹಾಕೋದು, ಅವ್ರು ಹಿಂಗೋದು, ಅದಕ್ಕೊಂದು ಸಾಕ್ಷಿ ಇಟ್ಕೊಳ್ಳೋದು, ಅದಕ್ಕೊಂದು ಡಿಟೆಕ್ಟಿವ್ ಇಟ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಲ್ಲ. ಈ ಮಗು ಮಾಡ್ದಂಗೆ ಅದು. ನಮ್ಗಾಗಿ ಏನು ಅನ್ಸುತ್ತೆ, ಈ ಮಗು ಮಾಡ್ಬೇಕಾದ್ರೆ ಹೆಂಗೆ ನಗು ಬರುತ್ತೆ ಆ ಥರ ಈ ವ್ಯಕ್ತಿಗಳನ್ನ ನೋಡಿದ್ರೆ ನಮಗೆ ನಿಜವಾದ ಕ್ರೈಸ್ತರಿಗೆ ಏನನ್ಸುತ್ತೆ, ನಗು ಬರ್ತಾ ಇರ್ತಾ, ಅಯ್ಯೋ ನಾವೇನು ಹೇಳಿಲ್ಲ, ನೀನು ಪಾಪಿ ಕೆಲಸನೂ ಮಾಡಿಲ್ಲ, ನೀನು ಹೊಡೆದು ಹಾಕಿಲ್ಲ, ಬೈ ಮಿಸ್ಟೇಕ್ ಹೊಡೆದು ಹಾಕಿರ್ಬೋದು, ಬಟ್ ಯಾಕೆ ಇಷ್ಟೊಂದೆಲ್ಲ ನೀನು ಎಲ್ಲರ ಮೇಲೆ ಹಾಕ್ತಿದ್ಯಾ? ಸೊ ಯಥಾರ್ಥತೆ ಒಂದು. ಇನ್ನು ನಿನ್ನ ಪಾಪನ, ನಿನ್ನ ತಪ್ಪನ್ನ ಒಪ್ಕೊಳ್ದೇ ಇರೋದೊಂದು. ಹಾಗೆ ದಾವಿದ ಕೂಡ ಒಂದು ತಪ್ಪು ಮಾಡ್ದ, ಒಪ್ಕೊಂಡ ತಾನೆ ಅವನು. ಎಷ್ಟು ಪಶ್ಚಾತ್ತಾಪ ಪಟ್ಟ, ಉಪವಾಸ ಇದ್ದ, ಕೊನೆಗೆ ದೇವರನ್ನು ಕ್ಷಮಿಸಿದ್ರು. ಕ್ಷಮಿಸಿ ಅವನಿಗೆ ಸೊಲೊಮೋನ್ವರೆಗೂ ಅವನ್ನ ನಡ್ಸ್ಕೊಂಡು ಬಂದರು. ಅದೇ ರೀತಿ ಸುಮಾರು ನಾವು ದೇವರು ನೋಡ್ಬೋದು, ಸುಮಾರು ಜನನ ತಂದೆಯ ದೇವರು ಕ್ಷಮಿಸಿದ್ದಾರೆ, ತಪ್ಪು ಒಪ್ಕೊಂಡವನ್ನ. ಯೇಸು ಸ್ವಾಮಿ ಕೂಡ ಇಬ್ಬರು ವಿಷಯದಲ್ಲಿ, ಫರಿಸಾಯ ಒಬ್ಬ, ನಾನೇನು ತಪ್ಪೇ ಮಾಡಿಲ್ಲ, ಆಜ್ಞೆ ಪ್ರಕಾರ ನಾನು ಪರ್ಫೆಕ್ಟಾಗಿ ನಡೀತಾ ಇದ್ದೀನಿ, ಏನು ದಾನ ಧರ್ಮ ಮಾಡ್ತಾ ಇದ್ದೀನಿ, ದೈವಗ್ರಂಥದ ಪ್ರಕಾರ ನಡ್ಕೊಳ್ತಾ ಇದ್ದೀನಿ, ಪರಲೋಕ ನನಗೆ ಬೇಕು, ನಾನೇ ಅದಕ್ಕೆ ಬಾಧ್ಯಸ್ಥ ಅಂತಾನೆ. ಒಬ್ಬ ಪಾಪಿ ಬಂದು, ಸ್ವಾಮಿ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ನನ್ನ ಕ್ಷಮಿಸು, ನಾನು ತಲೆ ಎತ್ತು ನೋಡೋಕ್ಕೂ ಆಗ್ತಾಯಿಲ್ಲ ನಿಮ್ಮನ್ನ ಅಂತ ನನ್ನ ತಪ್ಪನ್ನು ಒಪ್ಕೋತಾನೆ. ದೇವ್ರಿಗೆ ಇಷ್ಟ ಆಗಿದ್ದು ತಪ್ಪು ಒಪ್ಕೊಳ್ಳೋವನ್ನ. ಹಾಗೆ ತಪ್ಪು ಒಪ್ಕೊಂಡವನ್ನ ತಂದೆಯ ದೇವರು ಇಷ್ಟಪಡ್ತಾರೆ. ಜ್ಞಾನೋಕ್ತಿಗಳು ಬರೆದಿದ್ದಾರೆ ನೋಡಿದ್ರು. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಚನ ತುಂಬ ಚೆನ್ನಾಗಿದೆ ಇದು ನೋಡಿ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಚನ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು.
ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನು, ಅಂದರೆ ಏನು ಬಿಟ್ಟು ಬಿಡೋದು? ದೋಷಗಳನ್ನು. ಅವುಗಳನ್ನು ಒಪ್ಪಿಕೊಂಡು, ಅಂದರೆ ದೋಷಗಳನ್ನು ಒಪ್ಪಿಕೊಂಡು ಅದನ್ನು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ನೋಡಿ, ನಮಗಿಲ್ಲೇ ಸಿಕ್ತಲ್ಲ ಜಡ್ಜ್ಮೆಂಟು. ಬೇರೆ ಯಾರೋ ಥರ್ಡ್ ಪಾರ್ಟಿ ಇನ್ನೊಬ್ರು ಯಾರೋ ಬಂದು ನಮ್ಗೆ ಹೇಳೋದು ಬೇಡ, ತಪ್ಪು ಒಪ್ಕೊಂಬಿಡಪ್ಪ, ನಿಮಗೆ ಶಿಕ್ಷೆ ಕಮ್ಮಿ ಆಗುತ್ತೆ ಅಂತ ಯಾರೋ ಪೊಲೀಸರು ಬಂದು ಹೇಳೋದು ಬೇಡ ನಮಗೆ. ಅಥವಾ ಯಾರೋ ಅಕ್ಕಪಕ್ಕದವ್ರು ಹೇಳೋದು ಬೇಡ, ಫ್ರೆಂಡ್ಸ್ಗಳು ಹೇಳೋದು ಬೇಡ, ಫೋನ್ ಮಾಡಿ. ವಾಕ್ಯದಲ್ಲಿ ಇದೆಯಲ್ಲ, ಒಪ್ಕೊಂಬಿಡಿ. ಮತ್ತು ಏನಕ್ಕೆ ನಾವು ವಾಕ್ಯ ಇಷ್ಟು ವರ್ಷ ಕಲಿತಾ ಇರೋದು? ಇಷ್ಟು ವರ್ಷ ಬ್ಯಾಪ್ಟಿಸಮ್ ತಗೊಂಡು ಯೇಸು ಕ್ರಿಸ್ತನ ನಂಬಿ ಎಷ್ಟೋ ಸಾವಿರ ಸೆಮಿನಾರ್ಗಳು ಮಾಡಿ, ಸಾವಿರ ಪಾಠಗಳನ್ನ ಕೇಳಿ, ಸಭೆಗೆ ವಾರ ಬಂದು ಪ್ರಾರ್ಥನೆ ಮಾಡಿ, ಹಾಡುಗಳು ಹೇಳಿ, ವಿಡಿಯೋ ನೋಡಿ, ಈ ವಾಕ್ಯನ ನಾವು ಬಿಡೋದು ಸರಿನಾ? ಬೇರೆ ಯಾರೋ ಬಂದು ಬುದ್ಧಿ ಹೇಳ್ಬೇಕಾ ನಮಗೆ? ಅದರ ಅದೇನು ತಪ್ಪು ಮಾಡಿದ್ದಾರೆ ಒಪ್ಕೊಂಬಿಡಿ ಅಂತ ಇನ್ನೊಬ್ರು ಬಂದು ಹೇಳ್ತಾರ ನಾವು ಇರಬೇಕಾದ್ರೆ? ನೋಡಿ 28:13, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಯಾವತ್ತೂ ಶುಭ ಆಗಲ್ಲ. ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಒಂದು, ಹೌದು ನಾನು ತಪ್ಪು ಮಾಡಿದ್ದೀನಿ, ನನ್ನ ಕ್ಷಮಿಸಿ. ಇಲ್ಲ, ನಾನು ತಪ್ಪು ಮಾಡಿಲ್ಲ, ನಿರೂಪಿಸಿ. ಎರಡರಲ್ಲಿ ಏನಾದ್ರು ಒಂದು ಹೇಳಬೇಕು. ಒಂದು ಒಪ್ಕೊಬೇಕು, ಇಲ್ಲ ಯಥಾರ್ಥತೆ ಇರಬೇಕು. ಎರಡೂ ಇದ್ದರೆ ಅವನಿಗೆ ಶುಭ ಆಗುತ್ತೆ. ಇಲ್ಲದೆ ಹೋದರೆ ಅವನಿಗೆ ಆಶೀರ್ವಾದ ಇಲ್ಲ. ಇಲ್ಲಿಂದ ಯೆರೂಸಲೇಮ್ವರೆಗೂ ಅವನು ಬೈ ವಾಕ್ ಹೋದ್ರೂ ಅವನಿಗೆ ಆಶೀರ್ವಾದ ಇಲ್ಲ. ಹಾಗಾಗಿ ಈ 3 ವಿಷಯ ನೀವು ಕೇಳಿದ್ರಿ. 4ನೇ ವಿಷಯ ಸಹಾಯ. ಈಗ ನಿಮ್ಮಲ್ಲಿ ಸ್ವಲ್ಪ ಹಣ ಇರುತ್ತೆ, ಅಥವಾ ಜಾಸ್ತಿ ಹಣ ಇರುತ್ತೆ, ಅಥವಾ ಅತಿ ಹೆಚ್ಚು ಹಣ ಇರುತ್ತೆ. ಇರೋದ್ರಲ್ಲಿ ನೀವು ಸಹಾಯ ಮಾಡಿ. ಯಾರಿಗೆ? ಪರರಿಗೆ. ಅದು ಅನ್ಯರು ಆಗಲಿ, ಕ್ರೈಸ್ತರಾಗಲಿ, ಸಮಾಜದಲ್ಲಿ ಯಾರೇ ಆಗಲಿ, ಕಷ್ಟ ಅಂತ ನೀವು ನೋಡಿದಾಗ, ನಿಮಗೆ ಆ ಭಾವನೆ ಬಂದಾಗ, ಸಹಾಯ ಮಾಡಬೇಕು ಇವ್ರಿಗೆ ಅಂತ ಅನ್ನಿಸ್ದಾಗ ಮಾಡಿಬಿಡಿ. ಅದ್ರಲ್ಲಿ ಮತ್ತೆ ಡಿಟೆಕ್ಟಿವ್ ಕೆಲಸ ಮಾಡೋದು ಬೇಡ. ಅವನು ಎಷ್ಟು ಒಳ್ಳೆಯವನು, ಎಷ್ಟು ಪರ್ಸೆಂಟೇಜ್ ಒಳ್ಳೆಯವನು, ಅವನು ಬೆಳಿಗ್ಗೆಯಿಂದ ಸಂಜೆವರೆಗೂ ಅವನೇನು ಮಾಡ್ತಾನೆ, ಅವನು ವಾಕ್ಯ ಓದ್ತಾನ, ಬೈಬಲ್ ಓದ್ತಾನ, ಬೈಬಲ್ ಜ್ಞಾನ ಇದೆಯಾ, ಇದೆಲ್ಲ ಮಾಡೋಕ್ಕೋದ್ರೆ ಎಲ್ಲೂ ಸಿಗಲ್ಲ ನಿಮಗೆ. ಸ್ವಲ್ಪ ಜನ ಏನು ಮಾಡ್ತಾರೆ ಗೊತ್ತಾ? ಸಹಾಯ ಮಾಡೋದಕ್ಕೆ ಮನಸ್ಸಿರುತ್ತೆ, ದುಡ್ಡು ಇರುತ್ತೆ, ಮಾಡೋಂಥ ವ್ಯಕ್ತಿದು ಕ್ವಾಲಿಟೀಸ್ ನೋಡ್ತಾ ಇರ್ತಾರೆ. ಯಾವ ರೀತಿ ಕ್ವಾಲಿಟೀಸ್ ನೋಡ್ತೀರೋ? ಅವ್ನು ಕಷ್ಟದಲ್ಲಿದ್ದಾಗ ಆ ಟೈಮಲ್ಲ ನೋಡೋದು ಕ್ವಾಲಿಟೀಸ್ನ. ಸಹಾಯ ಮಾಡಬೇಕು ಅಂತಿದೆ, ಮಾಡ್ಬಿಟ್ಟು ಹೋಗ್ತಾ ಇರ್ಬೇಕು ಅಷ್ಟೇ. ಆ ಟೈಮಲ್ಲಿ ಅವನದು ಕ್ವಾಲಿಟೀಸ್ ಎಲ್ಲ ಬರ್ಕೊಳ್ತಾರೆ. ಸುಮಾರು ರಾಂಗ್ ಕ್ವಾಲಿಟೀಸ್ ಬಂದೇ ಬರುತ್ತೆ. ಆಗ ನೀವು ಸಹಾಯ ಮಾಡೋದೇ ಇಲ್ವಾ? ಹಾಗಾಗಿ ಇರೋದ್ರಲ್ಲಿ ನಾವು ಸಹಾಯ ಮಾಡಬೇಕಾಗುತ್ತೆ. ಆಗ ನಿಮಗೆ ಆಶೀರ್ವಾದ ಕೊಡ್ತೀನಿ ಅಂತ ದೇವ್ರು ಹೇಳಿದ್ದಾರೆ ಪ್ರಿಯರು. ಅದು ಕೂಡ ಓದ್ಕೊಳ್ಳೋಣ ಬನ್ನಿ. ಇದೇ ಜ್ಞಾನೋಕ್ತಿಗಳು, ಎಲ್ಲ ಜ್ಞಾನೋಕ್ತಿಗಳೆಲ್ಲ ಇದೆ. ಜ್ಞಾನೋಕ್ತಿಗಳು ನೀವು ಪೂರ್ತಿಯಾಗಿ ಓದ್ಬಿಟ್ರೆ ನಮಗೆ ಎಲ್ಲ ಟ್ರಾನ್ಸ್ಫಾರ್ಮೇಷನ್ ಆಗ್ಬಿಡುತ್ತೆ. ನೋಡಿ, ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 24 ಮತ್ತು 25. ಒಬ್ಬನು ತನ್ನ ಧನವನ್ನು ಚೆಲ್ಲಿದರೂ ಅವನಿಗೆ ವೃದ್ಧಿ. ನೋಡಿ, ಒಬ್ಬ ಧನನ ಚೆಲ್ಲಿದ್ರು ಅವನಿಗೆ ವೃದ್ಧಿ. ಚೆಲ್ಲೋದು ಅಂದ್ರೆ ರೋಡ್ ಚೆಲ್ಲೋದಲ್ಲ, ಸಹಾಯ ಮಾಡೋದು. ಮತ್ತೊಬ್ಬನು ನ್ಯಾಯವಾದದ್ದನ್ನು ಬಿಗಿ ಹಿಡಿದರೂ ಅವನಿಗೆ ಬಡತ. ನೋಡಿ, ನ್ಯಾಯ ಅನ್ಯಾಯ ನಮಗೆ ಗೊತ್ತಾಗುವಂಥ ಕೆಪಾಸಿಟಿ ಇದೆ ಈಗ ಆಲ್ರೆಡಿ ನಿಮಗೆಲ್ಲ. ಈಗ ಒಂದು ನ್ಯಾಯ ಅನ್ನೋದು ಇದೆ. ಈ ಒಂದು ಕೆಲಸ ಮಾಡಿದ್ರೆ ನ್ಯಾಯವಾಗಿದೆ ಅಂತ ಗೊತ್ತಿದ್ದ ಮೇಲೆ ನಾವು ಆ ನ್ಯಾಯನ ಮಾಡ್ದೇನೆ ಹಿಡಿತಾ ಇದ್ದಾರೆ, ಅಯ್ಯೋ ಬಿಡು ಯಾರೋ ಮಾಡ್ಕೋತಾರೆ, ನಮ್ಗೆ ಯಾಕೆ ಅನ್ನೋದೊಂದು ಫಸ್ಟ್ ಎಲ್ಲರಿಗೂ ಬರೋದೇ. ಅದು ಯಾರೋ ಮಾಡ್ಕೋತಾರೆ, ಏನೋ ಒಂದು ಇಶ್ಯೂಸ್ ಬರುತ್ತೆ, ಯಾರೋ ಸಾಲ್ವ್ ಮಾಡ್ಕೋತಾರೆ ದೊಡ್ಡವರು, ನಮಗೇನೋ ಅಂತ ಬಿಡೋದು. ಅದಂಗೆ ಬಿಟ್ಟಷ್ಟು ಏನಾಗುತ್ತೆ, ಅದು ನ್ಯಾಯ ಅನ್ಯಾಯ ತಿರುಗಿಬಿಡುತ್ತೆ. ಮೊದಲೇ ನೀನು ನ್ಯಾಯ ಮಾಡಿದ್ದಾರೆ, ಇಷ್ಟೊತ್ತಿಗೆ ಆಗ್ತಿರ್ಲಿಲ್ವಲ್ಲ. ಹಾಗಾಗಿ ನ್ಯಾಯನ ಹಿಡಿಬಾರಂತೆ ಜಾಸ್ತಿ. ಹಿಡಿದಷ್ಟು ನಿಮಗೆ ಬಡತನ ಅಂದರೆ ಯಾವ ರೀತಿ? ಮೈಂಡಲ್ಲಿ, ಆತ್ಮದಲ್ಲಿ, ದುಡ್ಡಲ್ಲಿ ಎಲ್ಲ ಅಪ್ಲೈ ಆಗುತ್ತೆ. ಇದು ಬಡತನ ಇದ್ದ ತಕ್ಷಣ ಬರೀ ದುಡ್ಡಲ್ಲೇ ಅನ್ಕೋಬೇಡಿ. ಸ್ಟ್ರೆಸ್ಸು, ಯೋಚನೆ, ವೇದನೆ ಅವೆಲ್ಲ ಬಡತನನೇ. ಉದಾರಿಯು ಪುಷ್ಟನಾಗುವನು, ನೀರು ಹಾಯಿಸುವವನಿಗೆ ನೀರು ಸಿಕ್ಕುವುದು. ಉದಾರಿತನ ಅಂತಾರೆ. ಎಷ್ಟು ನೀವು ಉದಾರಿತನ ತೋರಿಸ್ತಿರೋ, ಸಹಾಯ ಅಂತ ಅಂದರೆ ನಿಮ್ಮ ಸಂಬಳನೆಲ್ಲ ಕೊಟ್ಬಿಟ್ಟು ಬರೀ ಜೋಲುಗೈಲಿ ಮನೆಗೆ ಹೋಗಿ ಅಂತಲ್ಲ ಅರ್ಥ. ಇರೋದ್ರಲ್ಲಿ ನೀವು ಸಹಾಯ ಮಾಡಿ.
ನೀವು ಸೇಫರ್ ಝೋನಲ್ಲಿ ಇದ್ಕೊಂಡು ಸಹಾಯ ಮಾಡಿ, ಸಹಾಯ ಮಾಡೋರಿಗೆ. ಇನ್ನು ದೇವ್ರ ಕೆಲಸಕ್ಕೆ ಅಂತ ಬಂದರೆ ಫಸ್ಟ್ ದೇವ್ರ ಕೆಲಸಕ್ಕೆ ನೀವು ಕೊಟ್ಟುಬಿಡಿ, ಆಮೇಲೆ ನೀವು ಮನೆಗೆ ತಗೊಂಡೋಗಿ. ಎಲ್ಲರೂ ಇದನ್ನ ಅಪಾರ್ಥ ಮಾಡ್ಕೋತಾರೆ. ಸಹಾಯ ಮಾಡೋದನ್ನ ಮನೆಗೆ ನೀವು ತಗೊಂಡು ಆಮೇಲೆ ಸಹಾಯ ಮಾಡಿ ಅಂತ ಹೇಳೋದನ್ನ ಇದನ್ನ ದೇವ್ರಿಗೆ ಏನು ಮಾಡ್ತಾರೆ, ಅಪ್ಲೈ ಮಾಡ್ಕೊಂಡ್ಬಿಡ್ತಾರೆ. ದೇವ್ರಿಗೂ ಅಷ್ಟೇ ಹಂಗೆ ಅದೇ ರೀತಿ ಮಾಡ್ತಿದ್ದಾರೆ. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬಿಟ್ಟು ಆಮೇಲೆ ದೇವ್ರಿಗೆ ಕೊಡೋಕೆ ನೋಡ್ತಿದ್ದಾರೆ. ತಪ್ಪದು, ದೇವ್ರು ಒಪ್ಪೋದೇ ಇಲ್ಲ. ಯಾಕಂದರೆ ದೇವರು ರೋಷವಂತ, ರೋಷವುಳ್ಳ ದೇವರು, ಸ್ವಾಭಿಮಾನ ಇರೋ ದೇವರು. ನೀನೆಲ್ಲ ತಿಂದು ಮಿಕ್ಕಿದ್ದನ್ನು ತಂದು ಕೊಡ್ತಿದ್ಯಾ, ನನ್ನೇನು ತಿಳ್ಕೊಂಡಿದ್ಯಾ ನೀನು, ನನ್ನೇನು ಮೋಟಿಗೆ ಅನ್ಕೊಂಡಿದ್ಯಾ? ಅಲ್ಲ, ಈ ಸೃಷ್ಟಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಮಗೆ ಹೇಗಾದ್ರೂ ಮನಸ್ಸು ಬರುತ್ತೆ ಅದು. ಫಸ್ಟು ನಮ್ದೆಲ್ಲ ನೋಡ್ಕೊಂಡು ಆಮೇಲೆ ನೋಡೋಣ, ಆದರೆ ಕೊಡೋಣ ಸೆಮಿನಾರ್ಗೆ ದುಡ್ಡು. ಎಷ್ಟು ಸೆಮಿನಾರ್ಗೆ? 5,000 ರೂಪಾಯಿ ಒಂದು ಸೆಮಿನಾರ್ ಕೊಟ್ಟರೆ ಕೊಡ್ಬೋದು ನಾವು. ಆ 5,000 ರೂಪಾಯಿ ಕೊಡೋದಕ್ಕೂ ಕಮಿಟ್ಮೆಂಟ್ಸ್ ಎಲ್ಲ ಲೆಕ್ಕ ಬಂದ್ಬಿಡುತ್ತೆ. ಆ ಟೈಮಲ್ಲಿ ಇರೋಬರೋ ಕಮಿಟ್ಮೆಂಟ್ಸ್ ಎಲ್ಲ ಬಂದ್ಬಿಡುತ್ತೆ. ಕಮಿಟ್ಮೆಂಟ್ಸ್ ಅನ್ನೋದು 1 ಲಕ್ಷ ಇದ್ದರೂ 2 ಲಕ್ಷ ಇದ್ದರೂ ಆಗೋದಿಲ್ಲ. ಆಗುತ್ತಾ? ಈ 5,000 10,000 ವಿಷಯಕ್ಕೆ ಬಂದಾಗ ಕಮಿಟ್ಮೆಂಟ್ಸ್ ಎಲ್ಲ ಲಿಂಕ್ ಮಾಡ್ತಾರೆ. ಏನಂತ ಗೊತ್ತಿಲ್ಲ. ಯಾವಾಗ ನೀವು ಸೇಫರ್ ಝೋನ್ ಆಗಿದ್ದು ಸಹಾಯ ಮಾಡಿ ಅನ್ನೋದು ಅಂದರೆ ನೀವು ಯಾರಿಗಾರು ಸಮಾಜದಲ್ಲಿ ಸಹಾಯ ಮಾಡಬೇಕಾದ್ರೆ ಮಾತ್ರ. ಬಟ್ ದೇವ್ರ ಕೆಲಸಕ್ಕಲ್ಲ. ಫಸ್ಟ್ ಪ್ರಿಫರೆನ್ಸ್ ದೇವ್ರಿಗೆ ಕೊಟ್ಬಿಟ್ಟು ಸೇರಿಸಿಡಿ. ಇವಾಗಿಂದಾನೆ ದುಡ್ಡು ದೇವರಿಗೆ ಅಂತ ಸೇರಿಸಿಡಿ. ನಿಮ್ಮ ಬಟ್ಟೆಗೆ, ಬರೆಗೆ, ಬರ್ಡೇ ಮಾಡೋದಕ್ಕೆ ಎಲ್ಲ ಇವಾಗಿಂದ ಸೇರಿಸಿರ್ತಾರೆ ಸ್ವಲ್ಪ ಜನ ದುಡ್ಡು. ಗೋಲ್ಡ್ಗೆ ಎಲ್ಲ ಗಿಫ್ಟ್ಗಳು ತೊಗೊಳೋದಕ್ಕೆ ಎಲ್ಲ ದೇವರಿಗೆ ಅಂತ ಫಸ್ಟ್ ಸೇರಿಸಿಟ್ಬಿಡಿ. ಆಮೇಲೆ ನೆಕ್ಸ್ಟು ಬೇರೆದಕ್ಕೆಲ್ಲ ಸೇರಿಸ್ಕೊ. ಹಾಗಾಗಿ ಉದಾರಿತನ ಇರಬೇಕು ಪ್ರಿಯ. 4ನೇದು ಆಯಿತು. ಇನ್ನು ಕೊನೆಯದು 5ನೇದು, ದೇವರಲ್ಲಿ ಭರವಸೆ ಉಳ್ಳವನು ಮಾತ್ರ. ಯಾರಿಗೆ ದೇವರಲ್ಲಿ ಹೆಚ್ಚಾಗಿ ಭರವಸೆ ಇದೆ ಅವ್ರಿಗೆ ಆಶೀರ್ವಾದ ನೀವು ಕೇಳೋದೇ ಬೇಡ. ಆಶೀರ್ವಾದ ಯಾವಾಗಲೂ ಬರ್ತಾನೇ ಇರುತ್ತೆ. ಮೊದಲನೇದು ನಾನು ಹೇಳಿದ್ದು ದೇವ್ರಿಗೋಸ್ಕರ ಕೆಲಸ ಮಾಡೋವನಿಗೆ. 2ನೇದು ಕುಟುಂಬ ಮತ್ತು ಮನೆಗೋಸ್ಕರ ಅಭಿವೃದ್ಧಿ ಬೇಕು ಅಂದರೆ ಯಥಾರ್ಥತೆ. 3ನೇದು ತನ್ನ ತಪ್ಪನ್ನು ಒಪ್ಪಿಕೊಳ್ಳೋನು. 4ನೇದು ಉದಾರಿತನ. 5ನೇದು ಬಂದು ದೇವರ ಮೇಲೆ ಇರ್ತಕ್ಕಂಥ ಭರವಸೆ, ಆ ಬಿಲೀವ್, ನಿರೀಕ್ಷೆ. ಯಾವುದೇ ಕಾರಣಕ್ಕೂ ಕಡಿಮೆ ಆಗಲೇಬಾರ್ದು. ಏನೇ ಕಷ್ಟ ಬರಲಿ, ಏನೇ ರೋಗ ಬರಲಿ. ಅಲ್ಲ, ಎಷ್ಟು ಭಯಭಕ್ತಿಯಿಂದ ಇದ್ದೆ ನಾನು, ಎಷ್ಟು ಸೆಮಿನಾರ್ ಮಾಡಿದೆ, ಆಕ್ಸಿಡೆಂಟಲ್ಲಿ ನಾನು ಕಾಲು ಕಳ್ಕೊಂಡ್ಬಿಟ್ಟನಲ್ಲ, ಕೈ ಕಳ್ಕೊಂಡ್ಬಿಡ್ತಾನೆ ಅನ್ನೋರು ಇದ್ದಾರೆ. ಎಷ್ಟೋ ಜನ ಬಿಟ್ಟು ಬಿಟ್ಟಿದ್ದಾರೆ. ಎಷ್ಟು ಕಷ್ಟಪಟ್ಟು ಸೆಮಿನಾರ್ ಮಾಡಿದೆ, 10 ಲಕ್ಷ ಎಲ್ಲ ಖರ್ಚು ಮಾಡಿ ನನಗೆ ಒಂದು ಪೋಸ್ಟ್ ಕೊಟ್ಟಿಲ್ಲ ಈ BOIನಲ್ಲಿ ಅಂದ್ಬಿಟ್ಟು ಎಷ್ಟೋ ಜನ ಬಿಟ್ಟೋಗಿದ್ದವ್ರು ಇದ್ದಾರೆ. ನಿಮ್ಗೆ ಗೊತ್ತಿಲ್ಲ, ಬಿಟ್ಟೋದವ್ರು ಇದ್ದಾರೆ. ನನಗೆ ಮುಂದೆ ಕೂರಿಸಿಲ್ಲ, ವಾಕ್ಯ ಹೇಳೋಕ್ಕೆ ಚಾನ್ಸ್ ಕೊಟ್ಟಿಲ್ಲ, ಹಾಡು ಹೇಳೋಕ್ಕೆ ನಮ್ಗೆ ಚಾನ್ಸ್ ಕೊಟ್ಟಿಲ್ಲ ಅಂತ ಬಿಟ್ಟೋದವ್ರು ಇದ್ದಾರೆ. ನನಗೆ ಯಾರು ಪಟ್ಟ ಕೊಟ್ಟಿಲ್ಲ, ಮಾತಾಡಿಸ್ತಾ ಇಲ್ಲ ಸಭೆಯಲ್ಲಿ ಅಂತ ಬಿಟ್ಟೋದವರು ಇದ್ದಾರೆ. ಊಟ ತಿಂಡಿಗೋಸ್ಕರ ಬಿಟ್ಟೋದವ್ರು ಇದ್ದಾರೆ. ಇನ್ನು ಬೇರೆ ಬೇರೆ ವಿಷಯಕ್ಕೋಸ್ಕರ ಬಿಟ್ಟೋದವ್ರು ಇದ್ದಾರೆ. ಯಾವುದೇ ಕಾರಣ ಇರಲಿ, ಸಭೆನ, ಸಾರ್ವತ್ರಿಕ ಸಭೆಯ ಒಂದು ಅಂಗ, ದೇವರ ಸನ್ನಿಧಿ, ಪರಲೋಕ, ದೇವನಿ ಪರದೇಶು, ನೂತನ ಯೆರೂಸಲೇಮ್ ಪಟ್ಟಣ, ಇವನ್ನೆಲ್ಲ ಹೇಳ್ಕೊಂಡು 12 ವರ್ಷ ಇದ್ದು ಯಾವುದೋ ಒಂದು ವಿಷಯಕ್ಕೆ ಹೆಂಗೆ ಬಿಟ್ಟು ಹೋಗಿ ಮನಸ್ಸು ಬರುತ್ತೆ? ಹಾಗಾದ್ರೆ ನೀವು ಇಷ್ಟು ವರ್ಷ ಜ್ಞಾನ ಕಲ್ತಿಲ್ಲ. ಹಾಗಾದ್ರೆ ಅದು ಇಷ್ಟು ವರ್ಷ ನಿಮ್ಮ ಬಾಯಲ್ಲಿ ಬಂದಿದ್ದು ಮಾತೆಲ್ಲ ಸುಳ್ಳು. ನೀವು ದೇವ್ರ ಮೇಲೆ ಭರವಸೆ ಇಲ್ಲ, ಮನುಷ್ಯ ಮೇಲೆ ಭರವಸೆ. ಮನುಷ್ಯ ಅಂತಾನೆ, ನೀನು ಏನು ಬೇಕಾದ್ರೂ ಅಂತಾನೆ, ಈಗ ನನ್ನನ್ನು ಏನು ಬೇಕಾದ್ರೂ ಅಂತಾನೆ ಮನುಷ್ಯ. ಪಾಪಿ ಅನ್ಬೋದು, ವ್ಯಭಿಚಾರಿ ಅನ್ಬೋದು, ಏನೋ ಅವನಿಗೆ ಕಳ್ಳ ಸಂಬಂಧ ಇದೆ ಅನ್ಬೋದು, ಅವನು ಯಾರೋ ನಗ್ತಾ ಇರ್ತಾನೆ ಅಂತ ಹೇಳ್ಬೋದು, ನನ್ನ ಮೇಲೆ ಏನು ಬೇಕಾದ್ರೂ ಅನ್ಬೋದು. ನೀವೇನಾದ್ರು ಅಂದ್ರೆ ನನಗೇನು? ನನ್ನ ಭರವಸೆ ಯಾರ ಮೇಲೆ? ದೇವ್ರ ಮೇಲೆ. ಬಾ, ಕೂತ್ಕೋ, ವಾಕ್ಯ ಕೇಳು, ಎದ್ದು ಹೋಗ್ತಾ ಇರೋ. ದುಡ್ಡಿದ್ರೆ ಕೊಡು, ಇಲ್ಲದ್ರೆ ಬೇಕಾಗಿಲ್ಲ. ಇದು ಯಥಾರ್ಥತೆ, ತಪ್ಪನ್ನು ಒಪ್ಪಿಕೊಳ್ಳೋದು, ಮತ್ತು ದೇವ್ರ ಮೇಲೆ ಭರವಸೆ ಇಡೋದು. ಈ ಕ್ವಾಲಿಟೀಸ್ ಎಲ್ಲ ನೀವು ಮೇಂಟೈನ್ ಮಾಡ್ಕೊಂಡು ಬಂದರೆ ಆಶೀರ್ವಾದ ಬರ್ತಾನೆ ಇರುತ್ತೆ. ಇದು ನಾನು ಹೇಳೋ ಮಾತಲ್ಲ, ಇದು ನಾನು ಹೇಳ್ತಿರೋ ಮಾತು ಯಾವುದೂ ಅಲ್ಲ. ಇದು ನಿಮಗೆಲ್ಲ ದೈವಗ್ರಂಥದಲ್ಲೇ ತೋರಿಸ್ತಾ ಇದ್ದೀನಿ. ಯಥಾರ್ಥತೆ ಇರಬೇಕು, ಉದಾರಿತನ ಇರಬೇಕು, ಸೋಮಾರಿತನ ಇರಬಾರ್ದು, ತಪ್ಪನ್ನು ಒಪ್ಕೊಬೇಕು, ಎಲ್ಲ ತೋರಿಸಲ್ಲ. ರೆಫರೆನ್ಸ್ ಬರ್ಕೊಂಡ್ರಲ್ಲ ಅದೆಲ್ಲ ನೀವು. ಇದಕ್ಕೊಂದು ರೆಫರೆನ್ಸ್ ನೋಡಿ, ಅತ್ಯುತ್ತಮವಾಗಿದೆ. ಅದೇ ಜ್ಞಾನೋಕ್ತಿಗಳು 28ನೇ ಅಧ್ಯಾಯ ತುಂಬ ಚೆನ್ನಾಗಿದೆ ನೋಡಿರಿ. 28ನೇ ಅಧ್ಯಾಯ 25ನೇ ವಚನ. ನೀವು ಮನೆಗೆ ಹೋಗಿದ್ದು ಇನ್ನೊಂದ್ಸಲ ಓದ್ಕೊಳ್ಳಿ. 28ನೇ ಅಧ್ಯಾಯ 25ನೇ ವಚನ. ಆಸೆ ಬಡುಕನು ಜಗಳವನ್ನೆಬ್ಬಿಸುವನು, ಯೆಹೋವನಲ್ಲಿ ಭರವಸೆ ಬಿಡುವವನು ಪುಷ್ಟನಾಗುವನು. ನೋಡಿ, ಜಗಳಕ್ಕೆ ದಾರಿ ಏನೇನಿದೆ ಅದನ್ನೇ ಹುಡುಕ್ತಾರೆ ವಿನಃ ಅದನ್ನ ಬಿಟ್ಬಿಡೋಣ,
ಈಗ ಯಾವುದೋ ಒಂದು ವಿಷಯ ಅದು ಹೇಳಿದ್ರೆ ತಾನೇ ಟ್ರಿಗ್ಗರ್ ಆಗೋದು. ಅದು ಬೇಕಾಗಿಲ್ಲ ಹೇಳೋದು. ಈಗ ಟ್ರಿಗ್ಗರ್ ಆಗ್ತಾರೆ ಅಂತ ಗೊತ್ತಿದ್ದು ಯಾಕೆ ಆ ವಿಷಯ ತೆಗಿತಾ ಇದ್ದೀರಾ? ಅಂದರೆ ಜಗಳ ಎಬ್ಬಿಸ್ಬೇಕು ಅಂತ. ಸೊ ಈ ಒಂದು ಬುದ್ಧಿ ಯಾಕೆ ಕ್ರೈಸ್ತರಲ್ಲಿ ಇರಬಾರ್ದಲ್ವಾ? ಸೊ ಯೆಹೋವನಲ್ಲಿ ಭರವಸೆ ಇಟ್ಟರೆ ಮಾತ್ರ ನಿಮಗೆ ಈ ಆಶೀರ್ವಾದ, ಈ ಬ್ಲೆಸ್ಸಿಂಗ್ಸು, ಅಭಿವೃದ್ಧಿ ಎಲ್ಲ ಬಂದ್ಬಿಡುತ್ತೆ. ಯೆಶಾಯನ ಬರೆದ ಗ್ರಂಥದಲ್ಲಿ ಒಂದು ಮಾತಿದೆ ನೋಡಿ, ಅದೇ ಮಾತಲ್ಲೇ ಹೇಳ್ತಾರೆ. ಯೆಶಾಯನ ಗ್ರಂಥ 26ನೇ ಅಧ್ಯಾಯ 4ನೇ ವಚನ. ಯೆಶಾಯ, ದಿ ಬುಕ್ ಆಫ್ ದಿ ಪ್ರಾಫಿಟ್ ಐಸಾಯ 26 ಚಾಪ್ಟರ್ ವರ್ಸ್ 4. ಯೆಹೋವನಲ್ಲಿ ಸದಾ ಭರವಸವಿಡಿರಿ. ಯೆಹೋವನು ಶಾಶ್ವತವಾಗಿ ಆಶ್ರಯ ಗಿರಿಯಾಗಿದ್ದಾನೆ. ಆತನು ಎತ್ತರದಲ್ಲಿ ವಾಸಿಸುವವರನ್ನು, ಅವರ ಉನ್ನತ ಪಟ್ಟಣವನ್ನು ತಗ್ಗಿಸಿದ್ದಾನೆ. ಅದನ್ನು ಕೆಡವಿ ನೆಲಸಮ ಮಾಡಿ ಧೂಳಿಗೆ ತಂದಿದ್ದಾನೆ. ಅದು ಕಾಲು ತುಳಿತಕ್ಕೆ ಈಡಾಗಿದೆ. ನೋಡಿ, ಇದೆಲ್ಲ ನೀವು ಪೂರ್ತಿ ಓದ್ಕೊಂಡು ಬನ್ನಿ. ಯೆಶಾಯ ಬರೆದ ಈ 26ನೇ ಅಧ್ಯಾಯ ಪೂರ್ತಿ ತಂದೆಯಾದ ದೇವರ ಮನಸ್ಸು ಮತ್ತು ಆ ಕೋಪ, ಆ ಪವರ್ ಎಲ್ಲ ಗೊತ್ತಾಗ್ತಾ ಬರುತ್ತೆ. ಏನು ಮಧ್ಯದಲ್ಲಿ ಯಾವುದೋ ಒಂದು ವರ್ಡು ನಾವು ಓದ್ತಾ ಇದ್ದೀವಿ, ಏನಕ್ಕೆ? ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ. ಆದರೆ ನೀವು ಈ 26ನೇ ಅಧ್ಯಾಯ ಪೂರ್ತಿ ಓದಿ ಆ ತಂದೆಯಾದ ದೇವರ ಮನಸ್ಸು, ಆ ವೇದನೆ, ಆ ಕೋಪ. ನಾವು ಕೋಪ ಬಂದರೆ ಮಕ್ಳಿಗೆ ಹೊಡಿತೀವಿ ಗೊತ್ತಾ? ಸುಮ್ಮನೆ ಸಾಯಿಸ್ಬೇಕು ಅಂತ ಹೊಡಿತೀವಿ ನಮ್ಮ ಮಕ್ಕಳಿಗೆ. ಅವ್ನು ಗಲಾಟೆ ಮಾಡ್ತಾ ಇರೋಕ್ಕಾಗಲ್ಲ, ಇರಿಟೇಟ್ ಆಗುತ್ತೆ. ಎಷ್ಟು ಸಲ ಹೇಳಿದ್ರು ಕೇಳಲ್ಲ. ಆಗ ಒಂದು ಬಿಡೋಣ ಅಂತ ಕೋಪ ಬರುತ್ತೆ. ಅಷ್ಟೇ ತಂದೆಯ ದೇವರು ಕೂಡ ಇರೋದು. ಇಸ್ರೇಲ್ ಮೇಲೆ ಇರೋಂಥ ಕೋಪ ಅದೇನೆ. ಸುಮ್ಮನೆ ಕೋಪ ಮಾಡ್ಕೊಳ್ಳೋದಕ್ಕೆ ದೇವರೇನು ಅಜ್ಞಾನಿನ? ನಮ್ಮನ್ನೇ ಮಾತಾಡಿದ್ವಲ್ಲ, ನೀವು ಯಾವುದು ಜ್ಞಾನ ಇಲ್ಲ. ಮೊನ್ನೆ ಒಂದು ವಾಕ್ಯ ಓದಿದ್ವಿ ನಾವು, ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ. ನೀವು ಯಾವುದು ಜ್ಞಾನದಲ್ಲಿ ಕಡಿಮೆ ಅಂತ ಹೇಳ್ತಿದ್ದೀರೋ, ದೇವರಲ್ಲಿ ಇರೋ ಕಡಿಮೆ ಜ್ಞಾನ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜ್ಞಾನಿಗಿಂತ ಅದು ಹೆಚ್ಚಿದೆ. ದೇವರಲ್ಲಿ ಏನು ನೀವು ಕಡಿಮೆ ಅಂತ ಹೇಳ್ತಿದ್ದೀರೋ, ಆ ಕಡಿಮೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮೇಧಾವಿ ಜ್ಞಾನಗಳಿಗಿಂತ ಅದು ಹೆಚ್ಚಿದೆ. ಇನ್ನು ನಿಜವಾದ ಜ್ಞಾನ ನೀವು ತಿಳ್ಕೊಂಡ್ರೆ ಇನ್ನೆಚ್ಚು. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು 5 ಅಂಶಗಳನ್ನ ನೀವು ಗಟ್ಟಿಯಾಗಿ ಪ್ರಿಂಟ್ ಹಾಕೊಂಡ್ಬಿಡಿ ಹೃದಯದಲ್ಲಿ. ಯಥಾರ್ಥತೆ, ಪಾಪಿನ ತಪ್ಪನ್ನ ಒಪ್ಪಿಕೊಳ್ಳೋದು, ಕುಟುಂಬ ಪರಿಪಾಲನೆಯಲ್ಲಿ ನಾವು ಯಥಾರ್ಥವಾಗಿರೋದು, ತಂದೆಯಾದ ದೇವರಿಗೆ ನಾವು ಅರ್ಪಿಸ್ಕೊಳ್ಳೋದು. ಎಲ್ಲ ಮಾಡ್ತೀವಿ, ಸಹಾಯ ಮಾಡೋದಿಲ್ಲ. ನಾವೇ ಇಟ್ಕೊಂಡಿರ್ತೀವಿ ಗಂಟು. 2 ಕಾಸು ಕೂಡ ಒಂದು ಹೆಣ್ಣು ಕೊಟ್ಬಿಟ್ಲು. ಒಂದು ನೀವು ಮತ್ತೆ ಅದ ಸುವಾರ್ತೆಯನ್ನು ಓದ್ಬೋದು, ಯೇಸು ಸ್ವಾಮಿ ನೋಡ್ತಾರೆ, ಎಲ್ಲರೂ ಕಾಣಿಕೆ ಹಾಕ್ತಾ ಇರ್ತಾರೆ. ಆ ಒಂದು ಹೆಣ್ಣು ಇರೋದು 2 ಕಾಸು, ನಾಳೆ ಊಟಕ್ಕೆ ಏನೋ ಗೊತ್ತಿಲ್ಲ, ಅಂಥ ಕಾಸು ಕೂಡ ಹಾಕ್ಬಿಡ್ತಾಳೆ. ಅಂದರೆ ಏನಕ್ಕೆ ಮತ್ತೆ ಆ ಮಾತು ಹೇಳಿದ್ರು ಯೇಸು ಸ್ವಾಮಿ? ಆ ಸೀಕ್ವೆನ್ಸ್ ಏನಕ್ಕೆ ಕೇಳಬೇಕಿತ್ತು ನಮಗೆ? ಏನಕ್ಕೆ ಕೇಳಬೇಕಿತ್ತು? ಸುಮ್ಮನೆ ಆ ಸೀಕ್ವೆನ್ಸ್ ಹೇಳಿ ನೋಡೋಣ, ನಾವು ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಅಂತ. ನಾವು ಯಾರಾದರೂ ಮನೆಯಲ್ಲಿ ರೇಷನ್ ಸಾಮಾನು ಇಲ್ಲ, ಏನೂ ಇಲ್ಲ, ಏನೇನೂ ಇಲ್ಲ, ಕಾಣಿಕೆ ತಂದು ಕೊಡ್ತೀವ ದೇವರಿಗೆ? ಯಾಕೆ? ಮತ್ತು ಆ ಸೀಕ್ವೆನ್ಸ್ ಏನಕ್ಕೆ ಹೇಳಿದ್ರು ಯೇಸು ಸ್ವಾಮಿ? ಇದ್ದದ್ದು 2 ಕಾಸನ್ನು ಕೊಟ್ಬಿಟ್ಲಲ್ಲ, ಎಲ್ಲರಿಗಿಂತ ಅವಳೇ ಹೆಚ್ಚಾಗಿ ಕೊಟ್ಟಿರೋದು ಅಂತ ಹೇಳಿದ್ರು ತಾನೆ. ಮತ್ತು ನಾವೇ ಕೊಡ್ತಾ ಇಲ್ಲ. ನಾವು ವಾರ ಅನೌನ್ಸ್ಮೆಂಟ್ ಮಾಡಬೇಕಾ? ದುಡ್ಡು ಕೊಡಿ, ಸಹಾಯ ಮಾಡಿ, ಸೆಮಿನಾರ್ ಕಾಸು ಕೊಡಿ, ತಿಂಗಳು ಕಾಣಿಕೆ ಕೊಡ್ತಾ ಇಲ್ಲ. ಕಾಣಿಕೆನಲ್ಲಿ ವಾರ ಕಾಣಿಕೆ ನೀವು ನಂಬಲ್ಲ, 1000 ರೂಪಾಯಿ ದಾಟ್ತಾ ಇಲ್ಲ ರೀ. ಎಲ್ಲರೂ ನಾವೇನು ಕೆಲಸ ಮಾಡ್ತಾ ಇರೋದು? ಕೂಲಿ ಕೆಲ್ಸಕ್ಕೆ ಹೋದ್ರೆ ಒಂದು ದಿನಕ್ಕೆ 1000, ವಾರಕ್ಕೆ 6 ದಿನಕ್ಕೆ 6000 ಒಬ್ಬನಿಗೆ. ನಾವು 45-50 ಜನ ಇದ್ದೀವಿ, 50,000 ತಿಂಗಳಿಗೆ, ಸಾರಿ ವಾರಕ್ಕೆ. ಮತ್ತೆ ಎಲ್ಲಿ ದುಡ್ಡು ಬರ್ತಾ ಇಲ್ಲ? ಇವತ್ತು ಕೌಂಟ್ ಮಾಡಿ ಬರೋ ವಾರ ಲೆಕ್ಕ ಕೊಡ್ತೀವಿ, ಈ ವಾರ ಎಷ್ಟು ಬಂದಿದೆ ಅಂತ. ಏನಪ್ಪ ದುಡ್ಡು ಹಿಂಗೆ ಕೇಳ್ತಿದ್ದಾರೆ ಅನ್ಕೋಬೇಡಿ, ಇದನ್ನ ಮತ್ತೆ ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ. ನೀವು ನಿಮ್ಮನ್ನೇ ಅರ್ಪಿಸಿ ಅಂತ ಹೇಳ್ತಿರ್ಬೇಕಾದ್ರೆ ಸಂಪಾದನೆ ಮಾಡೋ ದುಡ್ಡನ್ನು ಸ್ವಲ್ಪ ಹಾಗೆ ಇಟ್ಕೊಳ್ದೇನೆ ದೇವ್ರ ಕೆಲಸಕ್ಕೋಸ್ಕರ ಕೊಡಿ. ಅಕೌಂಟ್ ಓಪನ್ ಆಗಿದೆ, ಅಕೌಂಟಲ್ಲಿರುತ್ತೆ, ಎಲ್ಲದಕ್ಕೂ ಲೆಕ್ಕ ಇರುತ್ತೆ. ಇನ್ಕಮ್ ಟ್ಯಾಕ್ಸ್ ಫೈಲ್ ಆಗ್ತಾ ಇದೆ, ಅಲ್ಲೂ ಕೂಡ ನಿಮಗೆ ಲೆಕ್ಕ ಸಿಗುತ್ತೆ. ಚರ್ಚಲ್ಲಿರೋ ಅಸೆಟ್ ಎಲ್ಲ
ಇನ್ಕಮ್ ಟ್ಯಾಕ್ಸಲ್ಲಿ ಎಂಟ್ರಿ ಆಗಿದೆ, ಏನೇನು ಅಸೆಟ್ ಇದೆ ಅದೆಲ್ಲ ನೀವು ನೋಡ್ಬೋದು. ನಿಮಗೆಲ್ಲ ಕಾಪಿ ಕೊಡ್ತೀವಿ. ATG ಆ್ಯಕ್ಟ್ ಆಗಿದೆ, 12A ಆ್ಯಕ್ಟ್ ಆಗಿದೆ, ದರ್ಪಣ್ ರಿಜಿಸ್ಟ್ರೇಷನ್ ಆಗಿದೆ, NGO ಪರ್ಮಿಷನ್ ಬಂದಿದೆ ನಮಗೆ. ಎಷ್ಟು ಗ್ರೇಟ್ ಗೊತ್ತಾ ನಮ್ಮ ಸಭೆ? ಯಾವ ಸಭೆನೂ ಆಗಿಲ್ಲ. BOI ಸಭೆ ಆಗಿದೆಯಲ್ಲ ಗೊತ್ತಿಲ್ಲ, ವಿಶಾಖಪಟ್ಟಣಮಲ್ಲಿ NGO ದರ್ಪಣ್ ನಮ್ದು ಆಗೋಗಿದೆ. ಮೊನ್ನೆ ಮೆಸೇಜ್ ಬಂತು, ಎಲ್ಲ ಕಳಿಸಿದೆ ನಾನು ನಿಮಗೆ. ನಮ್ಮದು NGO ಈಗ ಚಾರಿಟಿ ನಮ್ದೀಗ. ನೀವು ಎಷ್ಟು ಲಕ್ಷ ಬೇಕಾದ್ರೂ ದುಡ್ಡು ಕೊಡ್ಬೋದು, ನಾವು ಟ್ಯಾಕ್ಸ್ ಕಟ್ಟಂಗಿಲ್ಲ. ಆದರೆ ಅಷ್ಟು ದುಡ್ಡನ್ನ ನಾವು ಇಟ್ಕೊಳ್ಳೋಂಗಿಲ್ಲ, ಎಲ್ಲ ನಾವು ಸೊಸೈಟಿ ಕೊಡಬೇಕು. ಇಡೀ 800 ಕೋಟಿ ಜನಕ್ಕೂ ಅದು ಸಲ್ಲುತ್ತೆ. ಸೊಸೈಟಿ ಅಂದರೆ ಎಲ್ಲರಿಗೂ. ಎಲ್ಲ ಅನಾಥಾಶ್ರಮಕ್ಕೆ ಹೋಗಿ ನಾವು ಬಟ್ಟೆ ಬರೆ ಪುಸ್ತಕ ಪೆನ್ನು ಎಲ್ಲ ಕೊಡಬೇಕು, ನೀರು ಹಂಚಬೇಕು, ಹಣ್ಣುಗಳು ಕೊಡಬೇಕು, ಬಟ್ಟೆಗಳು ಕೊಡಬೇಕು, ಕಂಬಳಿಗಳು ಕೊಡಬೇಕು, ಇಂಜೆಕ್ಷನ್ಸ್ ಕೊಡಬೇಕು, ಮೆಡಿಸಿನ್ಸ್ ಕೊಡಬೇಕು. ಒಟ್ಟಿನಲ್ಲಿ ದುಡ್ಡು ಖಾಲಿ ಮಾಡ್ಬೇಕು, ಇಟ್ಕೊಳ್ಳೋಂಗಿಲ್ಲ ನಾವು. ನೋಡಿದ್ರೆ ದುಡ್ಡೇ ಬರ್ತಾನೆ ಇಲ್ಲಲ್ಲ. ಹಾಗಾಗಿ ಆ ಒಂದು ಹೆಣ್ಣು ಯೇಸು ಸ್ವಾಮಿ ಮುಂದೆ 2 ಕಾಸು ಏನು ಹಾಕಿದ್ರು ಅದಕ್ಕೆ ನಮ್ಮದಲ್ಲಿ ಇಟ್ಕೊಳ್ಳಿ. ನೀವು ನಿಮ್ಮ ನಿಮ್ಮ ಸಂಪಾದನೆಯಲ್ಲಿ ದೇವರಿಗೆ ಸಹಾಯ ಮಾಡಿ. ಉದಾರಿತನ. ಸೊ ಇದಿಷ್ಟು ದೇವರಲ್ಲಿ ಒಂದು ಮುಖ್ಯವಾದ ಭರವಸೆ. ಇದಿಷ್ಟು ಇದ್ದರೆ ನೀವು ಈ ಬ್ಲೆಸ್ಸಿಂಗ್ಸ್ಗೆ ಸಪ್ರೇಟ್ ಪ್ರಾರ್ಥನೆ ಕೂಟ ಬೇಕಾಗಿಲ್ಲ. ಬ್ಲೆಸ್ಸಿಂಗ್ಸ್ ಪ್ರಾರ್ಥನೆ, ಆಶೀರ್ವಾದ ಕೂಟ ಅವೆಲ್ಲ ಏನಿಲ್ಲ. ಈ ವಾಕ್ಯದಲ್ಲೇ ನಿಮ್ಗೆಲ್ಲ ಬಂದ್ಬಿಡ್ತು ನೋಡಿ ಪಾಠದಲ್ಲಿ. ಇದನ್ನು ನೀವು ಪರಿಪಾಲನೆ ಮಾಡಿದ್ರೆ ಸಾಕು. ನಿಮ್ಗೆ ಏನೋ ಸ್ಪೆಷಲ್ಲಾಗಿ ನೀವು ಬೇಕಾ? ಏಸು ಸ್ವಾಮಿ ಏನು ಹೇಳಿದ್ದಾರೆ? ರೂಮ್ಗೆ ಹೋಗಿ ಬಾಗಿಲಾಕೊಳ್ಳಿ, ಬೆಳಿಗ್ಗೆಯಿಂದ ಸಂಜೆವರೆಗೂ, ಸಂಜೆಯಿಂದ ಬೆಳಿಗ್ಗೆವರೆಗೂ 10 ಪ್ರಲಾಪಿಸಿ ಒದ್ದಾಡಿ ಬೋರ್ಲು ಬಿದ್ದು ತಂದೆಯಾದ ದೇವ್ರನ್ನ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಕಣ್ಣೀರು ಹಾಕಿ. ನೀವು ಸಭೆನಲ್ಲಿ ಕಣ್ಣೀರು ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಎಲ್ಲ ನಿಮ್ಗೆ ನೋಡ್ತಾ ಇರ್ತಾರೆ, ಈ ಅಮ್ಮ ಯಾವಾಗ ನಿಲ್ಸುತ್ತಪ್ಪ, ವಾಕ್ಯ ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಇದು ನಿಜವಾಗ್ಲೂ ಅಳ್ತಿದ್ಯಾ ಹೆಣ್ಣು ಅಥವಾ ನಾಟಕ ಮಾಡ್ತಿದ್ಯಾ ಅಂತ ಕೂಡ ಕಾಮೆಂಟ್ ಮಾಡೋರು ಇರಲ್ವಾ? ಹನ್ನೆರಡು ಪ್ರಾರ್ಥನೆ ಮಾಡ್ಬೇಕಾದ್ರೆ ಅಂತಾನೆ ಅನ್ಕೊಂಡ ಅವನು ಎಲ್ಲಿ ಏನಮ್ಮ ಏನಾದರೂ ದ್ರಾಕ್ಷಾರಸ ಜಾಸ್ತಿ ಕುಡಿದು ಬಿಟ್ಟಿದ್ಯಾ ಅಂತಾನೆ. ಆ ಥರದ್ದು ಕೂಡ ನಾವು ಅನ್ಕೋಬೋದು. ನೀವು ಸಭೆಯಲ್ಲಿ ಸೆಮಿನಾರಲ್ಲಿ ಅಂತೆಲ್ಲ ಹತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ. ಅದಕ್ಕೆ ಯೇಸು ಸ್ವಾಮಿ ಎಷ್ಟು ನಮಗೆ ಒಳ್ಳೆ ಮಾತು ಹೇಳಿದ್ರು ನೋಡಿ. ಮನೆಯಲ್ಲಿ ಬಾಗಿಲಾಕೊಂಡು ನಿಮ್ಮ ವೇದನೆನ, ನಿಮ್ಮ ಮಾತನ್ನು ತಂದೆಯಾದ ದೇವರ ಬಳಿ ಮಾತಾಡಿ 1 ಅವರ್ ಮಾತಾಡಿ, 2 ಅವರ್ ಮಾತಾಡಿ, ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿ, ರಾತ್ರಿ ಮಾತಾಡಿ. ಯಾರು ಬೇಡ ಅಂದಿದ್ದು? ಸಭೆಯಲ್ಲಿ ಯಥಾರ್ಥವಾಗಿ ಆಕ್ಟಿವ್ ಆಗಿ ಕಳಕಳ ಅಂತೀರಿ. ದೂತ ಲಕ್ಷಣ ಏನದು? ಮತ್ತು ಅತಿ ವಿನಯಮೆಲ್ಲ ಬೇಡ, ಚಾನ್ಸೇ ಇಲ್ಲ, ನಂಬೋದೇ ಇಲ್ಲ ನಾವು. ನೀವು ಮುಖ ಎಷ್ಟು ಅತಿ ವಿನಯವಾಗಿ ಇಟ್ಕೊಂಡ್ರು ಅಷ್ಟು ಒಳಗಡೆ ರಾಂಗ್ ಥಾಟ್ ಓಡ್ತಾ ಇರುತ್ತೆ, ನಮ್ಗೆ ಗೊತ್ತಾಗುತ್ತೆ. ನೀವು ಅತಿ ವಿನಯ ಬೇಕಾಗೇ ಇಲ್ಲ. ಇಲ್ಲಿ ಆಕ್ಟಿವ್ ಆಗಿರಿ, ಯಥಾರ್ಥವಾಗಿರಿ, ಎಲ್ಲ ಹತ್ರ ಮಾತಾಡಿ, ಪಟ 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 ಅಂತ ಮಾತಾಡಿ, ತೊಂದರೆ ಇಲ್ಲ. ಆದರೆ ಮಾತಾಡಿ. ಏನು ಮಾತಾಡದೆ ನೀವು ಆಟಿಟ್ಯೂಡ್ ತೋರಿಸಿದ್ರೆ ತುಂಬ ರಾಂಗ್. ಹಾಗೆ ಈ ಮಾತು ನಿಮಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಈ ಲೋಕದಲ್ಲಿ ಧನ, ಸಂಪತ್ತು, ಆಸ್ತಿ, ವಿದ್ಯೆ, ಸ್ಪೋರ್ಟ್ಸು, ಈ ಆ್ಯಟಿಟ್ಯೂಡ್ಸು ಇದನ್ನೆಲ್ಲ ಬಿಟ್ಬಿಟ್ಟು ನಿಜವಾದ ಕ್ರೈಸ್ತರು ನಾವೆಲ್ಲರೂ ಯೆಹೋವನವರು, ತಂದೆಯಾದ ದೇವರ ಸ್ವಂತದವರು, ದೇವರ ಭರವಸೆ ಇರೋರು ಅಂತ ಹೇಳ್ತಾ ಈ ಒಂದು ಮಾತು ಮುಗಿಸ್ತೀನಿ. ಒಂದು ರೆಫರೆನ್ಸ್ ಹೊತ್ಕೋಬೋಣ. ಕೀರ್ತನೆಗಳು ಬ್ಯೂಟಿಫುಲ್ ಇದೆ, ಅದಕ್ಕೋಸ್ಕರ ಕೀರ್ತನೆಗಳು 20ನೇ ಅಧ್ಯಾಯ 7-8. ಕೀರ್ತನೆಗಳು 7-8. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ಯಾರು? ಕೆಲವರು. ಈಗ ಅನ್ನಿರಲ್ಲಿ ಎಷ್ಟೊಂದು ಜನ ಇರ್ಬೋದು. ನಮ್ಮ ಹತ್ರ ಅಷ್ಟು ಆಸ್ತಿ ಇದೆ, ಅಷ್ಟೊಂದು ಎಕರೆ ತೋಟ ಇದೆ, ಅಷ್ಟೊಂದು ಇನ್ಕಮ್ ಟ್ಯಾಕ್ಸ್ ಪೇಯರ್ ನಾನು, ವರ್ಷಕ್ಕೆ ನಾನು 10 ಲಕ್ಷ ಕಟ್ತೀನಿ ಇನ್ಕಮ್ ಟ್ಯಾಕ್ಸು, ನನ್ನ ಹತ್ರ 15 ಕಾರ್ ಇದೆ ಅಂತ ಹೆಚ್ಚಳ ಪಡ್ಬೋದು. ಅದನ್ನೇ ಹೇಳ್ತಾ ಇರೋದು. ಕೆಲವರು ರಥಬಲದಲ್ಲಿಯೂ ಕೆಲವರು ಅಶ್ವಬಲದಲ್ಲಿಯೂ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಇದ್ದೀವಿ. ಯೆಹೋವನಲ್ಲಿಯೇ, ಅಲ್ಲಿ ಫುಲ್ ಸ್ಟಾಪ್ ಇದೆ. ಓಕೆ. ಹಾಗಾಗಿ ನಾವು ಕ್ರೈಸ್ತರಾದವರು, ನಾವು ಯಾರನವರು? ನಾವೆಲ್ಲ ಕ್ರೈಸ್ತರವರು, ಕ್ರಿಸ್ತನವರು, ತಂದೆಯಾದ ದೇವರಾದ ಯೆಹೋವನವರು. ಹೆಚ್ಚಳ ಪಡಲಿ. ನಾವು ಯಾವುದ್ರಲ್ಲಿ ಹೆಚ್ಚಳ ಪಡಬೇಕು? ದೇವರಲ್ಲಿ ಹೆಚ್ಚಳ ಪಡೋಣ. ಅದು ಯಥಾರ್ಥವಾಗಿ ಹೆಚ್ಚಳ ಪಡಬೇಕು. ಬಾಯಿ ಮಾತಲ್ಲಿ ಹೆಚ್ಚಳ ಪಡೋದಲ್ಲ, ನಿಜವಾಗಲೂ ಹೆಚ್ಚಳ ಪಡಬೇಕು.
ಇದಿಷ್ಟು ನಾನು ಹೇಳ್ತಾ ಮಾತು ಮುಗಿಸ್ತೀನಿ. ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ತಂದೆ. ತಂದೆ, ನಿಮ್ಮ ಅಮೂಲ್ಯವಾದ ವಾಕ್ಯವನ್ನು ತಂದೆ ಇದುವರೆಗೂ ನಾವು ಕೇಳಿ ಧ್ಯಾನಿಸಿ ಆರಾಧಿಸುವುದಕ್ಕೆ ಮಾಡಿಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ಅತ್ಯುತ್ತಮವಾದ ವಾಕ್ಯಗಳು ತಂದೆ. ನಿಮ್ಮ ಈ ವಾಕ್ಯಗಳು ನಮ್ಮ ಹೃದಯದಲ್ಲಿ ಬರೆದುಕೊಂಡು ತಂದೆ ಯಥಾರ್ಥವಾಗಿ ಬದುಕಿ ನಮ್ಮ ತಪ್ಪುಗಳನ್ನೆಲ್ಲ ಒಪ್ಪಿಕೊಂಡು ತಂದೆ ನಾವು ಇನ್ನೊಬ್ಬರಿಗೆ ತಂದೆ ಸಹಕಾರಿಯಾಗಿದ್ದು ಯಾವಾಗಲೂ ನಿಮ್ಮ ಕೆಲಸದಲ್ಲಿ ನಿರತರಾಗಿದ್ದು ತಂದೆ ನಿಮ್ಮ ಮೇಲೆಯೇ ಭರವಸೆ ಇಟ್ಟುಕೊಂಡು ನಾವು ಬದುಕುವಂತೆ ನಮ್ಮ ಹೃದಯಗಳನ್ನು ಪ್ರೇರೇಪಿಸಿ ತಂದೆ. ಯಾವುದೇ ರೀತಿಯಲ್ಲೂ, ಯಾವುದೇ ಸಂದರ್ಭದಲ್ಲೂ, ಯಾವುದೇ ವೇಳೆಯಲ್ಲಿಯೂ ತಂದೆ ಸೈತಾನನ ಕುತಂತ್ರಗಳು ನಮ್ಮ ಮಧ್ಯದಲ್ಲಿ ನಡೆಯದಂತೆ, ಅದಕ್ಕೆ ಎಳ್ಳಷ್ಟು ನಾವು ಅದಕ್ಕೆ ಆಸ್ಪದ ಕೊಡದಂತೆ ತಂದೆ ನಮ್ಮ ಹೃದಯವೆಂಬ ಮನಸ್ಸನ್ನು ಗಟ್ಟಿಯಾಗಿ ಭದ್ರವಾಗಿ ಒಂದು ಬಾಗಿಲನ್ನು ನಾವು ಮುಚ್ಚಿಕೊಂಡು ತಂದೆ ಸೈತಾನನ ಕುತಂತ್ರವನ್ನು ನಡೆಯದಂತೆ, ಸೈತಾನನ ಕುತಂತ್ರವನ್ನು ನಾವು ನಮ್ಮ ಹೃದಯದಲ್ಲಿ ಸೇರಿಸಿದಂತೆ ನಮ್ಮನ್ನು ದೇವದೂತರ ಮುಖಾಂತರ ಕಾದು ಕಾಪಾಡಿ ತಂದೆ. ಇದುವರೆಗೂ ತಂದೆ ನಿಮ್ಮ ವಾಕ್ಯವನ್ನು ಕೇಳಿ ಅದನ್ನು ಗ್ರಹಿಸಿ ಆ ವಾಕ್ಯದ ಪ್ರಕಾರ ನಡೆಯುವಂತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹೃದಯಗಳನ್ನು ಪ್ರೇರೇಪಿಸಿ ಎಂದು ಇನ್ನು ಮುಂದೆಯೂ ತಂದೆ ನಿಮ್ಮ ಕೆಲಸದಲ್ಲಿ ನಾವು ಯಾವ ನಿರತರಾಗಿರುವಂತೆ ಬರುವಂಥ ಎಲ್ಲ ಸೆಮಿನಾರ್ ವಿಷಯದಲ್ಲೂ ನಾವು ಭಾಗಿಯಾಗಿ ಅದನ್ನು ಐಕ್ಯವಾಗಿ ಸಹೋದರ ಐಕ್ಯತೆಯಿಂದ ಸಹೋದರ ಸ್ನೇಹದಿಂದ ಅಚ್ಚುಕಟ್ಟಾಗಿ ನಾವು ಮಾಡಲು ಎಲ್ಲ ಅನುಕೂಲತೆಗಳು ನಮಗೆ ಮಾಡಿಕೊಡುವಂದು ಈ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಸಮರ್ಪಿಸುತ್ತಿದ್ದೇವೆ ತಂದೆ. ಆಮೇನ್. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.